ಇವತ್ತಿನ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಟ್ರೇನಿಂಗ್ ಕಾರ್ಯಕ್ರಮಕ್ಕೆ ನನ್ನನ್ನು ತಮಗೆಲ್ಲರಿಗೂ ಕೂಡ ಟ್ರೇನಿಂಗ್ ಕೊಡಲಿಕ್ಕೆ ತರಬೇತಿಯನ್ನು ಆಗಿ ಕರೆದಿದ್ದಕ್ಕಾಗಿ ಶುಗರ್ ಫ್ಯಾಕ್ಟರಿಯ ಎಲ್ಲ ಆಡಳಿತಕ್ಕೆ, ಆಡಳಿತ ಅಧಿಕಾರಿಗಳಿಗೆ, ವಿಶ್ವನಾಥ್ ರೋಣದ್ ಅವರಿಗೆ, ಸ್ಟೆಫನ್ ಅವರಿಗೆ ಎಲ್ಲರಿಗೂ ಕೂಡ ತುಂಬದ ಧನ್ಯವಾದಗಳನ್ನು ಹೇಳುತ್ತಾ, ಬಹುಶಃ ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಆರೋಗ್ಯ ಇಲ್ಲ ಅಂದ್ರೆ ಏನೂ ಇಲ್ಲ. ಹಲವಾರು ನಿದರ್ಶನಗಳು ನಮ್ಮ ಕಣ್ಣು ಕಾಣ್ತಾ ಇದ್ದಾರೆ. ನಿತ್ಯ ನಾವು ಕೇಳ್ತಾ ಇದ್ದೀವಿ ನ್ಯೂಸ್. ಎಷ್ಟೋ ಜನ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಿರ್ತಾರೆ, ಚೆನ್ನಾಗಿ ಅರ್ನ್ ಮಾಡ್ತಿರ್ತಾರೆ, ಆ್ಯಕ್ಟರ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ರೀಸೆಂಟಾಗಿ ದಿಲೀಪ್ ರಾಜ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಚೆನ್ನಾಗಿದ್ದರು, ನಿಕ್ಕಿಂತ ಫಿಟ್ ಆಗಿದ್ದಾರೆ ಅವರು. ಬಟ್ ಆ ಆರೋಗ್ಯದ ಬಗ್ಗೆ ಒಂದು ನಿಷ್ಕಾಳಜಿ ಏನಿರ್ತದೆ, ಒಂದು ಮೂಮೆಂಟಲ್ಲಿ ಏನೋ ನಿಷ್ಕಾಳಜಿ ಮಾಡ್ತಾರೆ, ಅವ್ರ ಜೀವವನ್ನು ತೆಗೆದುಕೊಂಡು. ಸೊ ಅದಕ್ಕೋಸ್ಕರ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್. ನಮಗಾಗಿರ್ಬೋದು, ನಮ್ಮ ಕುಟುಂಬಕ್ಕಾಗಿರ್ಬೋದು. ನಾವು ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಅದು ಅಕ್ಷರಶಃ ಸತ್ಯ. ಅದನ್ನು ಮನಗಂಡು ಇವತ್ತೇನು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬದ ಧನ್ಯವಾದಗಳು ಹೇಳ್ತಾ, ಹೆಲ್ತ್ ಇಸ್ ವೆಲ್ತ್, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ರೋಗ ಬರೋದಕ್ಕಿಂತ ಮುಂಚೆ ನಾವು ತಡೆಗಟ್ಟೋದು ಭಾಳ ಮುಖ್ಯ. ರೋಗ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಅದು ಸೆಕೆಂಡ್. ಬಟ್ ಪ್ರೈಮರಿ ಪ್ರಿವೆನ್ಷನ್ ಏನಪ್ಪ ಅಂತಂದ್ರೆ ಆ ರೋಗ ಬರಲಾರ್ದಂಗೆ ತಗೋಬೇಕು. ಈಗ ರೋಗದೊಳಗೆ ಹಲವಾರು ರೀತಿ ರೋಗಗಳು ನಾನು ಡಿವೈಡ್ ಮಾಡಿ ವಿಭಾಗಗಳನ್ನಾಗಿ ಹೇಳ್ತಾ ಹೋಗ್ತೀನಿ. ರೋಗಗಳಾಗಿ ಒಂದು ಫಿಸಿಕಲ್ ಹೆಲ್ತ್, ಆರೋಗ್ಯದಲ್ಲಿ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಅಂತ ಬರುತ್ತೆ. ಮೆಂಟಲ್ ಹೆಲ್ತ್ ಅಪ್ಪ ಅಂತಂದ್ರೆ ಮಾನಸಿಕವಾಗಿ ನಾವು ಸದೃಢವಾಗಿರೋದು. ನಮ್ಮಲ್ಲಿ WHO ಡೆಫಿನಿಷನ್ ಐತಿ. ಹೆಲ್ತ್ ಅಂದ್ರೆ ಏನಪ್ಪ ಅಂತಂದ್ರೆ, ಹೆಲ್ತ್ ಈಸ್ ನಾಟ್ ಜಸ್ಟ್ ಆಪ್ಷನ್ಸ್ ಆಫ್ ಡಿಸೀಸ್, ಇಟ್ ಈಸ್ ದ ವೆಲ್ ಬೀಯಿಂಗ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್. ಅಂದರೆ ಎಲ್ಲ ರೀತಿಯಿಂದಲೂ ಕೂಡ ಮಾನಸಿಕವಾಗಿ ಮತ್ತು ನಮ್ಮ ಫಿಸಿಕಲ್ ಆಗಿ ಅಥವಾ ಸೋಷಿಯಲಿ ಕೂಡ, ಸಾಮಾಜಿಕವಾಗಿ ಕೂಡ ನಾವು ಆರೋಗ್ಯವಾಗಿದ್ದಾಗ ಮಾತ್ರ WHO ನೀವು ಆರೋಗ್ಯವಾಗಿ ಇದ್ದೀರಿ ಅಂತ ಹೇಳುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಆಯಾಮದಲ್ಲೂ ಕೂಡ ನಾವು ಆರೋಗ್ಯವಾಗಿರ್ಬೇಕು. ಫಿಸಿಕಲ್ ಹೆಲ್ತಲ್ಲಿ ಬಂದರೆ ಅದರಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಡಿವೈಡ್ ಮಾಡಿ. ಒಂದು ಕಮ್ಯುನಿಕೇಬಲ್ ಡಿಸೀಸಸ್. ಕಮ್ಯುನಿಕೇಬಲ್ ಡಿಸೀಸಸ್ ಅಂತಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ರೋಗಗಳು, ಅಥವಾ ಯಾವುದಾದ್ರೂ ವೆಕ್ಟರ್ ಬೋರ್ನ್ ಡಿಸೀಸಸ್ ಅಂತ ಹೇಳ್ತೀವಿ. ಈಗ ಸೊಳ್ಳೆಗಳಿಂದ ಹರಡ್ತಾವ. ಸೊ ಅವೆಲ್ಲವೂ ಕೂಡ ಕಮ್ಯುನಿಕೇಬಲ್ ಡಿಸೀಸಸ್, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತವೆ. ಇನ್ನೊಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಪ್ಪ ಅಂತಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಂಗಿಲ್ಲ, ನಿಮಗೆ ಮಾತ್ರ ಸಿಗ್ತಿರ್ತವೆ. ಈಗ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಇನ್ಫೆಕ್ಷನ್ಸ್ ಬರ್ತವೆ. ಡೆಂಗು ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಇನ್ಫ್ಲೂಯೆನ್ಸಾ ಆಗಿರ್ಬೋದು, ಇವೆಲ್ಲವೂ ಕೂಡ TB ಆಗಿರ್ಬೋದು, ಈ HIV ಆಗಿರ್ಬೋದು, HPCC ಆಗಿರ್ಬೋದು, ಇವೆಲ್ಲವೂ ಕೂಡ ಕಮ್ಯುನಿಕೇಬಲ್ ಡಿಸೀಸಸ್ ಬರ್ತವೆ. ಯಾಕಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತವೆ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಲ್ಲಿ ಶುಗರ್, ಡಯಾಬಿಟಿಕ್, ಹಾರ್ಟ್ ರಿಲೇಟೆಡ್ ಡಿಸೀಸಸ್, ಕ್ಯಾನ್ಸರ್, ಇವೆಲ್ಲವೂ ಕೂಡ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಸೊ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ಲಿ ನಾವು ನಿತ್ಯ ಇದರೊಳಗೆ ನೋಡೋದೇನಪ್ಪ ಅಂತಂದ್ರೆ ಡೆಂಗು. ಡೆಂಗು ಅತ್ಯಂತ ಮಾರಕವಾಗಿರ್ತಕ್ಕಂಥ ಡಿಸೀಸ್. ಯಾವ ಥರ ಬರ್ತದೆ ಡೆಂಗು ರೋಗ? ಹೆಂಗೆ ಬರ್ತದೆ? ಸೊಳ್ಳೆ ಕಡೆ ಗೋಲ್ಡ್. ಯಾವ ಸೊಳ್ಳೆ? ಹೆಣ್ಣು ಸೊಳ್ಳೆ. ಹೆಣ್ಮಕ್ಳ ಡೇಂಜರ್. ಹೆಣ್ಣು ಸೊಳ್ಳೆ, ಎಡಿಸ್ ಈಜಿಪ್ಟಿ ಅನ್ನತಕ್ಕಂಥ ಹೆಣ್ಣು ಸೊಳ್ಳೆ ಕಡೆಯಿಂದ ಬರ್ತದೆ. ಸೊ ಆ ಸೊಳ್ಳೆಯಿಂದ ಪೆಕ್ಯುಲಾರಿಟಿ ಏನಪ್ಪ ಅಂತಂದ್ರೆ ಹಗಲೊತ್ತು ಕಡಿತಿದ್ದರು. ಈಗ ಮಲೇರಿಯಾ ಕೂಡ ಸೊಳ್ಳೆ ಕಡೆಯಿಂದ ಬರ್ತದೆ. ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಬರ್ತದೆ, ಅದು ಕೂಡ ಸೊಳ್ಳೆ ಕಡೆಯಿಂದ ಬರ್ತದೆ. ಬಟ್ ಡೆಂಗು ಸೊಳ್ಳೆ ಹಗಲೊತ್ತು ಕಡಿತೀವಿ ನಾವು. ಅದನ್ನ ಟೈಗರ್ ಮಸೂರ್ ಅಂತ ಕರಿತೀವಿ. ಹಗಲೊತ್ತು ರಾಜವಂಶವಾಗಿ ಈಗ ರಾತ್ರಿ ಹೊತ್ತು ಕಡೆಯಿಂದ ನಾವು ಬರ್ಕೊಂಡಾಗ ರಾತ್ರಿ ಸಾಂಪ್ರದಾಯ ಬಂದು ಕಡಿದಿದ್ದೀವಿ. ಅದು ಭಯದಿಂದ ಕಡಿದಿದ್ದಾವೆ. ಹೌದಾ? ಡೆಂಗು ಸೊಳ್ಳೆ ಅಂತ ಹಗಲೊತ್ತು ಕಡಿತೀವಿ. ರಾಜವಂಶವಾಗಿ ನಾವು ಎಚ್ಚಿದ್ದಾಗ ಬಂದು ಕಡಿತೀವಿ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಹಗಲೊತ್ತಲ್ಲಿ ಇರ್ತೀವಿ, ನೀವು ವರ್ಕ್ ಮಾಡ್ತಕ್ಕಂಥ ಪ್ಲೇಸ್ ಇರುತ್ತೆ. ಹೌದಾ? ಸೊ ನೀವು ಹಗಲೊತ್ತು ವರ್ಕ್ ಮಾಡ್ತಕ್ಕಂಥ ಪ್ಲೇಸಲ್ಲಿ ಇರ್ಬೇಕಾದ್ರೆ ಸೊಳ್ಳೆಗಳಾಗಿದ್ದು ಅಂದ್ರೆ ಅವನ್ನ
ಪ್ರಿವೆಂಟ್ ಮಾಡಬೇಕು. ಆ ಸೊಳ್ಳೆಗಳ ಕಡೆಯಿಂದ ಡೆಂಗು ಬರ್ತೀವಿ. ಸೊ ಆರೋಗ್ಯ ಇಲಾಖೆ ಏನು ಹೇಳ್ತಪ್ಪ ಅಂದ್ರೆ 3C ಅಂತ ಹೇಳ್ತಾರೆ, ಚೆಕ್, ಕ್ಲೀನ್, ಕವರ್. ಆ ಸೊಳ್ಳೆಗಳು ಕ್ಲೀನ್ ಆಗಿರ್ತಕ್ಕಂಥ ವಾಟರಲ್ಲೇ ಇರ್ತವೆ. ಮಲೇರಿಯಾ ಸೊಳ್ಳೆ ಗಟ್ಟರ ಇರ್ತದಿಲ್ಲ, ಕೊಳಚೆ ನೀರಲ್ಲಿ ಮಲೇರಿಯಾ ಸೊಳ್ಳೆ ಬೆಳೆದಿದೆ. ಬಟ್ ಡೆಂಗು ಸೊಳ್ಳೆ ಕ್ಲೀನ್ ಆಗಿರ್ತದೆ. ಈಗ ನಾವು ಮನೆಯೊಳಗೆ ಒಂದು ಇದ್ರೊಳಗೆ ಟ್ಯಾಂಕ್ ಒಳಗೆ ನೀರು ತುಂಬಿಟ್ಟಿರ್ತೀವಿ, ಒಂದು ಡ್ರಮ್ ಒಳಗೆ ನೀರು ತುಂಬಿಟ್ಟಿರ್ತೀವಿ, ಸಿಂಟ್ಯಾಕ್ಸ್ ನೀರು ತುಂಬಿಟ್ಟಿರ್ತೀವಿ. ಅವು ಕವರ್ ಮಾಡಲ್ಲ ನಾವು ಎಷ್ಟೋ ಸರಿ. ಅವು ಏನಾಗ್ತವೆ, ಒಳಗಡೆ ಸೊಳ್ಳೆ ತತ್ತಿ ಇಟ್ಟು ಲಾರ ಆಗ್ತವೆ. ಈಗ ಮಳೆ ಹುಳ ಅಂತ ಮಳೆ ಹುಳ ಅಂತ ಗೊತ್ತ ಏನ ನೀರಾಗ ಹುಳ ನಮ್ಮ ಆರೋಗ್ಯ ಇಲಾಖೆ ಮನೆ ಅಡ್ಡಾಡ್ತಾರ, ಹುಳ ನೀರು ಚಲಿಸ್ತಾರ. ಅವ ಸೊಳ್ಳೆ ಅವು ಸೊಳ್ಳೆ ಆಕ್ಚುಲಿ ಸೊಳ್ಳೆ ಮಡಿಯವು. ಅವು ಏನಾಗ್ತವು, ಬೆಳ್ತಾ ತತ್ತಿ ಆಗ್ತವು, ತತ್ತಿಂದ ಲಾರ್ವ ಆಗ್ತವು, ತುಪ್ಪ ಇಂದ ಸೊಳ್ಳೆ ಹಾಕಿ ಹೊರಗಡೆ ಹಾರಿ. ಸೊ ಪ್ರಿವೆನ್ಷನ್, ಬೆಸ್ಟ್ ಪ್ರಿವೆನ್ಷನ್ ಏನಪ್ಪ ಅಂತಂದ್ರೆ ನಾಲ್ಕು ಸ್ಟೇಜಿಂದ ನಾವು ಬೆಳೆ ಕಟ್ಬಾರ್ದು. ಅವು ಬೆಳೆದಲ್ಲಿ ಕ್ಲೀನ್ ವಾಟರ್. ಸೊ ಆ ನೀರಲ್ಲೇ ಬೆಳೀತಕ್ಕಂಥದ್ದನ್ನು ನಾವು ಪ್ರಿವೆಂಟ್ ಮಾಡಿಬಿಟ್ರೆ ಡೆಂಗು ಜ್ವರನ ಬರಂಗಿಲ್ಲ. ಈಗ ಅದಕ್ಕೋಸ್ಕರ ನಿಮ್ಮ ಮನೆ ಒಳಗಾಗಿರ್ಬೋದು, ನಿಮ್ಮ ವರ್ಕ್ ಮಾಡ್ತಕ್ಕಂಥ ಪ್ಲೇಸಸ್ಸಲ್ಲಿ ಆಗಿರ್ಬೋದು, ಏನು ಮಾಡಿ ಕ್ಲೀನಾಗಿರ್ತಕ್ಕಂಥ ನೀರು ಏನು ತುಂಬಿಡ್ತೀವಿ ವಾರಕ್ಕೊಂದ್ಸಲ ಚೆಲ್ಲಿರ್ಬೇಕು. ಯಾಕಂದ್ರೆ ಸೊಳ್ಳೆದು 15 ದಿವಸದ ಸೈಕಲ್ ಐತಿ. ಒಂದು ಮಟ್ಟಿ ಇಟ್ಕೊಂಡ್ರೆ ಆ ಮಟ್ಟಿ ಸೊಳ್ಳೆ ಮಟ್ಟಿ ಇಟ್ಕೊಂಡ್ರೆ ಮೊಟ್ಟೆ ಆಗಿ ಲಾಭ ಆಗಿ ತುಪ್ಪ ಆಗಿ ಸೊಳ್ಳೆ ಅಂತ 15 ದಿನ ಟೈಮ್ ಇರುತ್ತೆ. ನೀವು ಒಂದು ವಾರಕ್ಕೆ ನೀರು ಚೇಂಜ್ ಮಾಡಿಬಿಟ್ರೆ ಸೊಳ್ಳೆ ಸತ್ತೋಗ್ಬಿಡ್ತಾವೆ, ಮಟ್ಟೆ ಹೊಡೆದೋಗ್ಬಿಡ್ತಾವೆ, ಇಲ್ಲ ಬರೀ ಸತ್ತೋಗ್ಬಿಡ್ತಾವೆ, ಸೊಳ್ಳೆನೇ ಆಗ್ತಿಲ್ಲ. ಸೊ ಇದೊಂದು ನೆನಪು, ಒಂದೇನು ಸ್ವಚ್ಛವಾದ ನೀರಲ್ಲಿ ತುಂಬಿಡ್ತೀರಿ ಮನೆ ಒಳಗಡೆ, ಅವನ್ನ ವಾರಕ್ಕೊಂದ್ಸಲ ಚೆಲ್ತಿರ್ಬೋದು. ಚೆಲ್ಲಿ ಹೊಸ ನೀರು ಇಲ್ಲಪ್ಪ ನಮ್ಮ ಊರಾಗ ನೀರು ಬಿಡೋದಿಲ್ಲ, ಮುನ್ಸಿಪಾಲ್ಟಿಯಾಗ ಗ್ರಾಮ ಪಂಚಾಯತ್ತಾರೆ ನಮಗೆ 15 ದಿವಸಕ್ಕೊಮ್ಮೆ ನೀರು ಕೊಡ್ತಾರ ಅಂತಂದ್ರೆ 15 ದಿವಸಕ್ಕೊಮ್ಮೆ ಚೆಲ್ತೀವಿ. ಅಥವಾ ಅದಕ್ಕಿಂತ ಹೆಚ್ಚಿನ ದಿನ ನೀರು ಶೇಖರಣೆ ಮಾಡಕ್ಕೆ ಹೋಗ್ಬೇಕು. ಮಾಡಿದ್ರು ಕೂಡ ಏನು ಮಾಡಬೇಕು, ಅದನ್ನ ಕವರ್ ಮಾಡಬೇಕು. ಚೆಕ್, ಕ್ಲೀನ್, ಕವರ್. ಚೆಕ್ ಅಂದ್ರೆ ಹುಳ ಇರೋದು ನೋಡ್ಬೇಕು, ಕ್ಲೀನ್ ಅಂದ್ರೆ ಕ್ಲೀನ್ ಮಾಡ್ಬೇಕು. ಹೆಂಗೆ ಕ್ಲೀನ್ ಮಾಡ್ಬೇಕು, ಹುಳ ಇರೋದ್ರ ಅವನ್ನೆಲ್ಲ ನೀರು ಚೆಲ್ಲಿ ಅದನ್ನು ಪೂರ್ಣ ಒರೆಸಿ ಬಿಸಿಲು ಒಣ ಇಟ್ಟು ಆಮೇಲೆ ನೀರು ತುಂಬಬೇಕು. ನೀವು ಹಂಗೆ ಒರೆಸಿ ಒಂದು ಡ್ರಾಪ್ ಹನಿ ನೀರು ಸಾಕಾಗುತ್ತೆ ಸೊಳ್ಳೆ ಮರಿಯಾಗತ್ತೆ. ಒಂದು ಡ್ರಾಪ್ ಹನಿ ನೀರು ಸಾಕು. ಅದಕ್ಕೋಸ್ಕರ ಪೂರ್ಣ ಪ್ರಮಾಣದಾಗ ಒರೆಸಿ ಒಣಗಿಟ್ಟು ಆಮೇಲೆ ಅದಕ್ಕೆ ನೀರು ತುಂಬಬೇಕು. ಸೊ ನೀರು ತುಂಬಿದಾಗ ಅದನ್ನು ಕವರ್ ಮಾಡಬೇಕು. ಏನೋ ಒಂದು ಟಪ್ಪಿ ಮುಚ್ಚಬೇಕು, ಇಲ್ಲ ಒಂದು ಏನೋ ಬಟ್ಟೆ ಹಾಕಬೇಕು, ಕವರ್ ಇಡಬೇಕು. ಅಂದ್ರೆ ಸೊಳ್ಳೆ ಒಳಗಡೆ ಹೋಗಿ ಮೊಟ್ಟೆ ಇಡೋದು. ಸೊ ಇದು ಪ್ರಿವೆನ್ಷನ್, ಸೊಳ್ಳೆ ಕಡಿಲಾರ್ದ ನೋಡ್ತಕ್ಕಂಥದ್ದು. ಇದು ಸೊಳ್ಳೆ ಆರೋಗ್ಯ ನೋಡ್ಕೊಳ್ಳೋದು ಒಂದೇ ಸ್ಟೆಪ್. ಎರಡನೇ ಸ್ಟೆಪ್ ಆದರೂ ಕೂಡ ನಾವು 100% ಕಟ್ಟಿರ್ತಿಲ್ಲ, ನಾವೆಲ್ಲರೂ ಮಾಡ್ತೀವಿ ಅಂದ್ರೆ ಇನ್ನೊಬ್ರು ಯಾರು ಮಾಡಿರಂಗಿಲ್ಲ, ಹೌದಾ? ಆದರೂ ಕೂಡ ಸೊಳ್ಳೆಗಳು ಆಗಿರ್ತವೆ. ಸೊಳ್ಳೆಗಳು ಆದಾಗ ಏನು ಮಾಡ್ಬೋದು, ಸೊಳ್ಳೆಗಳನ್ನು ಫಾಗಿಂಗ್ ಅಂತ ಮಾಡಿರ್ಬೋದು. ಫಾಗಿಂಗ್ ಮಾಡಿ ಸೊಳ್ಳೆಗಳನ್ನು ಸಾಯಿಸ್ತಕ್ಕಂಥ ಮಾಡಿರ್ಬೋದು. ಇಲ್ಲ ಮಸ್ಕಿಟೋ ಕಾಯಿಲ್ ಹಾಕ್ಬೋದು, ಇಲ್ಲ ಗುಡ್ನೈಟ್ ಹಾಕ್ತಾರಲ್ಲ ಅವ್ನು ಹಾಕ್ಬೋದು, ಇಲ್ಲ ಮಸ್ಕಿಟೋ ರಿಪೆಲೆಂಟ್ ಅಂತ ಬರ್ತಾವೆ ಮೈಗೆ ಹಚ್ಕೊಂತೀವ, ಅವ್ನು ಹಚ್ಕೊಂಡ್ರೆ ಸೊಳ್ಳೆಗಳು ನಮಗೆ ಬಂದು ಕಡೆಗೆ. ಸೊ ಇದು ಡೆಂಗು ಪ್ರಿವೆನ್ಷನ್ ಆಯಿತು. ಈಗ ಪ್ರಿವೆನ್ಷನ್ ಆಯಿತು ಎಲ್ಲ ಮಾಡಿದ್ರು ಕೂಡ ಸೊಳ್ಳೆ ಕಚ್ಚುತ್ತ ಡೆಂಗು ಬರುತ್ತೆ. ಡೆಂಗು ಹೆಂಗೆ ಬರ್ತಾ, ಈಗ ಒಬ್ರಿಗೆ ಯಾರಿಗಾರ ಡೆಂಗು ಬರೋದಂತಿಗೋದು, ಈಗ ಸ್ಟಿಫನ್ಗೆ ಡೆಂಗು ಬಂದ್ಬಿಡುತ್ತೆ. ಅದ್ರಿಗೆ ಏನಾರ ಸೊಳ್ಳೆ ಬಂದು ಕಡಿದ್ರೆ ಆ ಸೊಳ್ಳೆ ನಮಗೆ ಬಂದು ಕಡಿದ್ರೆ ನಮಗೆ ಡೆಂಗು ಬರುತ್ತೆ. ಹಂಗೆ ನಾನೊಂದು ಸೊಳ್ಳೆ ಬಂದು ಕಡಿದ್ರೆ ಡೆಂಗು ಬರೋಂಗಿಲ್ಲ. ಅದೇನಾಗತ್ತ, ಸ್ಟಿಫನ್ಗೆ ಹೋಗಿ ಕಡಿದಾಗ ಆ ಸ್ಟಿಫನ್ಗಿರ್ತಕ್ಕಂಥ ಡೆಂಗು ವೈರಸನ್ನು ಅದು ತನ್ನ ದೇಹದೊಳಗೆ ತೊಗೊಳುತ್ತೆ. ನೆಕ್ಸ್ಟ್ ಟೈಮ್ ಇನ್ನೊಬ್ರಿಗೆ ಹೋಗಿ ಕಡಿಬೇಕಾದ್ರೆ ಆ ವೈರಸ್ಸನ್ನು ಅವ್ರ ರಕ್ತದಲ್ಲಿ ಇರ್ತದೆ. ಸೊ ಹಾಗಾಗಿ ಅದನ್ನೇನು ಮಾಡಬೇಕು, ಸೊಳ್ಳೆಗಳನ್ನ ಆಗಾಗ ನೋಡ್ಕೊಂಡು ಆದ್ಮೇಲೆ ಕೂಡ ಡೆಂಗು ಬಂತಂದ್ರೆ ಲಕ್ಷಣಗಳೇನು, ಡೆಂಗು ಬರ್ತಕ್ಕಂಥ ಲಕ್ಷಣಗಳು ಎಲ್ಲ ಸೊಳ್ಳೆ ಕಡಿತದಿಂದ ಬರ್ತಕ್ಕಂಥ ರೋಗಗಳ ಲಕ್ಷಣ ಜ್ವರ. ಮೇನ್ ಫಸ್ಟ್ ಜ್ವರ ಇರ್ತೈತಿ, ಮೈಕೈ ನೋವು ಇರ್ತೈತಿ, ಹೆಡೇಕ್ ಇರ್ತೈತಿ, ಸುಸ್ತು ಇರ್ತೈತಿ. ಒಂದು 3-4 ದಿನ ತೋರಿಸ್ತೀರಿ, ತೋರಿಸಿದ್ರು ಕೂಡ ಜ್ವರ ಕಡಿಮೆ ಆಗಂಗಿಲ್ಲ. ನಾವು ಒಂದೇ ದಿನಕ್ಕೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಅಂತ ಹೇಳೋದಿಲ್ಲ. 1-2 ದಿನ ತೋರಿಸ್ತೀರಿ, ಕಡಿಮೆ ಆಗಂಗಿಲ್ಲ, ಅವಾಗ ಏನು ಮಾಡಬೇಕು, ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಬ್ಲಡ್ ಟೆಸ್ಟಲ್ಲಿ ಏನಂತಂದ್ರೆ CBC ಮಾಡ್ತೀವಿ, ಡೆಂಗು ಟೆಸ್ಟ್ ಮಾಡ್ತೀವಿ, ಮಲೇರಿಯಾ ಟೆಸ್ಟ್ ಮಾಡ್ತೀವಿ, ಮತ್ತು ಟೈಫಾಯ್ಡ್ ಮಾಡ್ತೀವಿ. ಆಯಿತಾ? ಅದರೊಳಗೆ ಏನಾದ್ರು ಡೆಂಗು ಇತ್ತಂದ್ರೆ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಬರುತ್ತೆ. ಆ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಬಂದು ಹೆದರಂಥದ್ದು ಏನು ಅವಶ್ಯಕತೆ ಇಲ್ಲ. ಈಗ ಒಬ್ಬೊಬ್ಬರು ಬಂದಿರ್ತಾರ 80,000 ಪ್ಲೇಟ್ಲೆಟ್ ಕೌಂಟ್ ಇರ್ತೈತಿ, ಆಲ್ರೆಡಿ ಅವ್ರಿಗೆ ಪ್ಲೇಟ್ಲೆಟ್ ಟೆಸ್ಟ್ ಹಾಕಿ ಮಾಡಿ ನಮ್ಗೆ ಅವಶ್ಯಕತೆ ಇಲ್ಲ. ಈಗ ಪ್ಲೇಟ್ಲೆಟ್ ಕೌಂಟ್ ಯಾವಾಗ ಹಾಕ್ತೀವಿ ಅಂದ್ರೆ ನಾವು
ಯೂಶಲಿ WHO ಪ್ರಕಾರ 10,000ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಡೆಂಗು ಜ್ವರ ಪ್ಲೇಟ್ಲೆಟ್ ಹಾಕ್ತಾರೆ. 10,000 ಇದ್ದು ಏನು ತೊಂದರೆ ಇಲ್ಲ. ಬಟ್ ನಾವು ಶೇಬರ್ಸರಿ ಏನು ಮಾಡ್ತೀವಿ, ಮುಂದೊಳಗೆ 20,000ಕ್ಕಿಂತ ಕಡಿಮೆ ಇದ್ದಾಗ ಪ್ಲೇಟ್ಲೆಟ್ಗಳು ತರಿಸಿ ಹಾಕ್ತೀವಿ. ಸೊ 20,000 ಏನು ಹೆದರತ್ತಂತಿಲ್ಲ, ಬಟ್ ಅದು ಟ್ರೀಟ್ಮೆಂಟ್ ತೊಗೋಬೇಕು. ಟ್ರೀಟ್ಮೆಂಟ್ ಏನು, ಡೆಂಗು ಜ್ವರ ಇದ್ದಾಗ ಈಗ ಮೈಲ್ಡ್ ಆಗಿತ್ತಪ್ಪ, ಪ್ಲೇಟ್ಲೆಟ್ ಏನು ಕಡಿಮೆ ಇಲ್ಲ, ಡೆಂಗು ಜ್ವರ ಕನ್ಫರ್ಮ್ ಐತಿ, ಅವಾಗ ಏನು ಮಾಡಬೇಕು, ನೀರು ಚೆನ್ನಾಗಿರ್ಬೇಕು. ಡೆಂಗೂದ ಮೇನ್ ಟ್ರೀಟ್ಮೆಂಟ್ ನೀರು. ನಾವು ಕೂಡ ಅಡ್ಮಿಟ್ ಮಾಡಿದಾಗ ನಾವೇನು 1 ಲಕ್ಷದ ಇಂಜೆಕ್ಷನ್ ಹಾಕಲ್ಲ, ಡೆಂಗು ಜ್ವರ ಕಡಿಮೆ ಆಗುತ್ತೆ. ಸಲಗಟ್ಟೆ ಏನು ಮಾಡ್ತೀವಿ ಅಂದ್ರೆ ದಿನಕ್ಕೆ ನೀರು ಎಷ್ಟು ಚೆನ್ನಾಗಿ ಕೊಡ್ತೀವಿ ಅಷ್ಟು ಬೇಗ ರಿಕವರಿ ಆಗ್ತಾನೆ ಡೆಂಗು ಪೇಷಂಟ್. ಮತ್ತು BP ಲೋ ಆಗಂತ ಕೊಡ್ತಾರೆ. BP ಲೋ ಆಗೋದು 3rd ಸ್ಟೇಜ್. ಡೆಂಗು ಹೆಮರೇಜಿಸ್ ಆಗಂತ ಹೇಳ್ತೀವಿ ನಾವು. ಅದರಲ್ಲಿ ಏನಾಗುತ್ತೆ, BP ಲೋ ಆಗಿ ರಕ್ತಸ್ರಾವ ಸ್ಟಾರ್ಟ್ ಆಗುತ್ತೆ, ಬ್ಲೀಡಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. BP ಲೋ ಆಗುತ್ತಾ ಡೆಂಗು ಹೆಮರೇಜಿಕ್ ಶಾಕಲ್ಲಿ ಹೋದ್ರೆ ಪೇಷಂಟ್ ರಿಕವರಿ ಆಗೋದು ಕಷ್ಟ, ತುಂಬ ಕಷ್ಟ. ಎಸ್ಪೆಷಲಿ ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳಾಗಿ, ಯಾಕಂದ್ರೆ ಅವರಲ್ಲಿ ಆಲ್ರೆಡಿ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ಗೆ ಸ್ಪಂದನೆ ಮಾಡ್ತಕ್ಕಂಥ ಶಕ್ತಿ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ನಿಮ್ಮ ಮನೆಯೊಳಗೆ ಹಿರಿಯರಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಆದಷ್ಟು ಸೊಳ್ಳೆಗಳಿಂದ ಪ್ರೊಟೆಕ್ಟ್ ಮಾಡಿ. ನಾನು ಹೇಳಿರ್ತಕ್ಕಂಥ ಈ ಪಾಯಿಂಟ್ಸ್ ಅಂತ ನೆನಪಿಟ್ಕೊಂಡು ಸೊಳ್ಳೆಗಳ ಹಾಲನ್ನು ನೋಡೋದು. ಓಕೆ, ಅದ್ರ ಜೊತೆಗೆ 100% ಟ್ರೀಟ್ಮೆಂಟ್ ಐತೆ ಡೆಂಗೂಗೆ, ಬಟ್ ಬೇರೆ ಟ್ರೀಟ್ಮೆಂಟ್ ತಗೋದು. ಬೇರೆ ಟ್ರೀಟ್ಮೆಂಟ್ ಕಡಿಮೆ 1 ಲಕ್ಷಕ್ಕಾಗಿ ಏನು ಅಡ್ಮಿಷನ್ ಯೂಶಲಿ ಅವಶ್ಯಕತೆ ಬರೋಲ್ಲ. ಬಟ್ ಫೀವರ್ ಪದೇ ಬರ್ತಿದ್ದು ಅಂದ್ರೆ ಅಡ್ಮಿಟ್ ಮಾಡ್ಕೊತೀವಿ, BP ಲೋವರ್ಸ್ ಏನಿದ್ರು ಅಡ್ಮಿಟ್ ಮಾಡ್ಕೊತೀವಿ. 1 ಲಕ್ಷದ ಕೆಳಗಡೆ ಐತೆ ಅಡ್ಮಿಟ್ ಆಗುತ್ತೆ. ಏನಿಲ್ಲ, ಒಂದು 5 to 7 days, 5 ರಿಂದ 7 ದಿನ ಏನಿರ್ತಂದ್ರೆ ಡೆಂಗೂದ ಜ್ವರ ಬಂದು 5 ರಿಂದ 7 ದಿನ ಪ್ಲೇಟ್ಲೆಟ್ಗಳು ಕಡಿಮೆ ಆಗ್ತಾನೆ ಹೋಗುತ್ತೆ. 8 to 9 ದಿನಕ್ಕೆ ಏನಾಗುತ್ತೆ, ಪ್ಲೇಟ್ಲೆಟ್ಗಳು ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗ್ತಂದ್ರೆ ಯೂಶಲಿ ಕಡಿಮೆ ಆಗಂಗಿಲ್ಲ. ಸೊ ಇದಿಷ್ಟು ಡೆಂಗು ಜ್ವರ. ಮತ್ತೆ ಅದು ಪಪ್ಪಾಯಿ ರಸ ಕುಡಿಯೋರ್ತಾರೆ ಡೆಂಗು ಬಂದಾಗ, ಅದು ಆಯುರ್ವೇದಿಕ್. ಪಪ್ಪಾಯಿ ರಸ ಕುಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಆ್ಯಕ್ಚುಲಿ ನಾವು ರೆಕಮೆಂಡ್ ಮಾಡೋಂಗಿಲ್ಲ. ಬಟ್ ಆ ಪಪ್ಪಾಯಿ ರಸದಿಂದನೇ ಒಂದು ಗುಳಿಗೆ ಮಾಡಿರ್ತಾರೆ. ಈಗ ಎಲ್ಲೇ ಯಾವುದೇ ಹೋಗ್ಬೋದು, ಇವನ್ ಬೇರೆ ಕಡೆ ಹೋದ್ರು ಕೂಡ ಆ ಗುಳಿಗೆ ಕೊಡ್ತಾರೆ. ಕ್ಯಾರೆಕ್ಟಿಲ್ ಅಂತ ಒಂದು ಗುಳಿಗೆ ಬರ್ತದೆ, ಕ್ಯಾರೆಕ್ಟ್ ಅಂತ ಬರ್ತಾರೆ. ಆ ಗುಳಿಗೆ ಕೊಟ್ಟರು ಸಾಕು. ಪಪ್ಪಾಯಿ ರಸ ಕುಡಿದ್ರೆ ಏನಾಗುತ್ತೆ, ಮತ್ತೆ ಲೂಸ್ ಮೋಷನ್ ಆಗುತ್ತೆ. ಸೊ ಅದೊಂದು ಅವಾಯ್ಡ್ ಮಾಡಿ. ಈಗ ಡೆಂಗೂದಾಗ ಮಲೇರಿಯಾ ಕೂಡ ಸೊಳ್ಳೆಗಳಿಂದ ಬರ್ತದೆ. ಅದು ಕೂಡ ಸೇಮ್ ಸಿಂಪ್ಟಮ್ಸ್, ಜ್ವರ, ಸುಸ್ತು ಅದೇ ಇರುತ್ತೆ. ಸೊ ಮಲೇರಿಯಾ ಹೆಂಗೆ ಟೆಸ್ಟ್ ಮಾಡೋದಪ್ಪ ಅಂತಂದ್ರೆ ಸೇಮ್ CBC ಮಾಡ್ತೀವಿ, ಮಲೇರಿಯಾ ಟೆಸ್ಟ್ ಮಾಡ್ತೀವಿ, ಮಲೇರಿಯಾ ಕಂಟ್ರೋಲ್ ಮಾಡ್ತೀವಿ. ಲಕ್ಕಿಲಿ ಭಾಳ ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಇದರಿಂದ ಮಲೇರಿಯಾ ಕಡಿಮೆ. ಬಟ್ ನಿಮ್ಮ ಶುಗರ್ ಫ್ಯಾಕ್ಟ್ರಿ ಒಳಗೆ ಏನು ಇದಪ್ಪ ಅಂತಂದ್ರೆ ಮೈಗ್ರೇಟರಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಈ ಒಂದು ದಿನ ಬೇರೆ ಕಡೆ ದುಡ್ಡು ಬರ್ತಾರೆ, ಬಿಹಾರದಿಂದ ಬರ್ತಾರೆ, ಅಥವಾ ಬೇರೆ ಬಿಜಾಪುರ ಬಾಗಲಕೋಟೆ ಬಂದಿರ್ತಾರೆ. ಸೊ ಆ ಮೈಗ್ರೇಟರಿ ಪಾಪ್ಯುಲೇಷನ್ ಅಲ್ಲಿ ಏನಾರ ಮಲೇರಿಯಾ ಇತ್ತು, ಅಲ್ಲಿ ಎಂಡೆಮಿಕ್ ಇತ್ತಪ್ಪ ಅಂತಂದ್ರೆ ಅಲ್ಲಿಂದ ಇಲ್ಲಿ ಮಲೇರಿಯಾ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅದು ಕೂಡ ಸೇಮ್ ಸೊಳ್ಳೆಗಳ ಆಹಾರದ ನೋಡ್ಬೋದು. ಮತ್ತು ಇವು ಕೊಳಚೆ ನೀರಲ್ಲಿ ಬೆಳೆದಿದ್ದೀವಿ, ಯಾವ ಮಲೇರಿಯಾ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಕಚ್ಚದಿಂದ ಬರ್ತಾ. ಆದಷ್ಟು ನಿಮ್ಮ ಏರಿಯಾ ಸುತ್ತಮುತ್ತ ಆಗಿರ್ಬೋದು, ಫ್ಯಾಕ್ಟ್ರಿ ಸುತ್ತಮುತ್ತ ಆಗಿರ್ಬೋದು, ಮನೆ ಸುತ್ತಮುತ್ತ ಆಗಿರ್ಬೋದು, ಕೊಳಚೆ ನೀರು ನಿಲ್ಲಾಗ ನೋಡ್ಕೊರಿ. ಮತ್ತು ನೈಟ್ ಮಲ್ಕೋಬೇಕಾಗ ಮಸ್ಕೋಟೆ ನೆಟ್ ಹಾಕೋರಿ. ಎಲ್ಲರಿಗೂ ಹಾಕಂತ ಅನುಕೂಲ ಆಗಲಿಲ್ಲ ಕೂಡ ಚಿಕ್ಕ ಮಕ್ಕಳಿಗೆ ಅದು ಮಸ್ಕೋಟೆ ನೆಟ್ ಹಾಕಿನ ಮಲಗಿಸ್ರಿ, ಅಥವಾ ಮಸ್ಕೋಟೆ ರೆಪರೇಟ್ ಹಚ್ಕೊಂಡು. ಅದಾದ್ಮೇಲೆ ಇನ್ಫೆಕ್ಷನ್ಸ್ ಡಿಸೀಸಲ್ಲಿ ಮತ್ತು ಟೈಫಾಯ್ಡ್ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐತೆ ಆ್ಯಕ್ಚುಲಿ ಭಾಳ ಜನ. ನಾವೇನು ಈಗ CBC ಟೆಸ್ಟ್ ಮಾಡಿ ಒಳ್ಳೆ ಟೆಸ್ಟ್ ಅಂತ ಮಾಡ್ತೀವಿ. ಈಗ ಅವ್ರು ಸೇಮ್ ಟೈಫಾಯ್ಡ್ ಅಂತ ಜ್ವರ, ಸುಸ್ತು ಅಂತ ಬಂದಿರ್ತಾರೆ, ಇಲ್ಲ ಹೊಟ್ಟೆ ಇರ್ತೈತಿ, ಮಾತಿ ಬೀಳಿರ್ತೈತಿ. ಈ ವೈಡಲ್ಲಿ 1:60, 1:80, 1:80 ಅಂತ ಒಂದು ರಿಪೋರ್ಟ್ ಬರ್ತದೆ, ಅಥವಾ 1:60, 1:60 ಅಂತ ಬರ್ತದೆ. ಸೊ ಅದು ಕನ್ಫರ್ಮೇಟರಿ ಟೆಸ್ಟ್ ಅಲ್ಲ ಆ್ಯಕ್ಚುಲಿ. ಈಗ ವೈಡಲ್ಲಿ ಕನ್ಫರ್ಮ್ ಮಾಡ್ಬೇಕಂದ್ರೆ ನಾವು ಬ್ಲಡ್ ಕಲ್ಚರ್ ಮಾಡ್ತೀವಿ. ಸೊ ಭಾಳ ಜನ ಪೇಷಂಟ್ ತುಂಬ ಭಯಭೀತರಾಗಿ ಬಂದಿರ್ತಾರೆ. ಏನು ಸರ್ ನಮ್ಗೆ ಪ್ರತಿ ವರ್ಷವೂ 2% ಟೈಫಾಯ್ಡ್ ಬರುತ್ತೆ, ಪ್ರತಿ ಸರಿ ಟೈಫಾಯ್ಡ್ ಬರ್ತಾರೆ. ಆ ಥರ ಇರೋಂಗಿಲ್ಲ, ಆ ಥರ ಬರ್ತಕ್ಕಂಥ ಸಾಧ್ಯತೆ ಇಲ್ಲ. ಎಷ್ಟೋ ಟೈಮ್ ಏನಾಗುತ್ತೆ, ವೈದ್ಯರು ಕೂಡ ಜ್ವರ ಬಂದಿದ್ದೈತಿ, ನಾರ್ಮಲ್ ವೈರಲ್ ಫೀವರ್ ಇರ್ತೈತಿ, ಅವಾಗ ಟೈಫಾಯ್ಡ್ ವೈಡಲ್ ಮಾಡಿಸಿರ್ತಾರೆ. ವೈಡಲ್ ಏನೋ ಸ್ವಲ್ಪ ವೈಡಲ್ ಪಾಸಿಟಿವ್ ಇರ್ತೈತಿ, ಟೈಫಾಯ್ಡ್ ಶಕ ಐತಿ ಅಂತ ಹೇಳಿ ಕಳಿಸಿರ್ತಾರೆ. ಬಟ್ ಇವ್ರು ತಲೆ ಏನೋ ಟೈಫಾಯ್ಡ್ ಅಂತ ತೊಗೊಂಡು. ಸೊ ಅದಕ್ಕೋಸ್ಕರ ಟೈಫಾಯ್ಡ್ ಏನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಟೈಫಾಯ್ಡ್ ವ್ಯಾಕ್ಸಿನೇಷನ್ ಕೂಡ ಇದೆ. ನೀವೇನು ಫುಡ್ ಹ್ಯಾಂಡಿಲ್ಸ್ ಇರ್ತಲ್ಲ ಅವಾಗೆಲ್ಲ ವ್ಯಾಕ್ಸಿನೇಷನ್ ಮಾಡ್ಬೋದು. ಮತ್ತು ಟೈಫಾಯ್ಡ್ ಈಗಿನ ನಮ್ಮಲ್ಲಿ ಇರ್ತಕ್ಕಂಥ ಹೈಯರ್ ಆ್ಯಂಟಿಬಯೋಟಿಕ್ಕಿಂತ ಟೈಫಾಯ್ಡ್ ಏನು ಭಯ ಪಡ್ತಕ್ಕಂಥ ರೋಗಗಳು ಅಲ್ಲ. ಅದು ಬಿಟ್ಟಾಗ ಡಯೇರಿಯಾ
ಏನು ಲೂಸ್ ಮೋಷನ್ ಅಂತ ಹೇಳ್ತೀವಿ. ಈ ಬೇಸಿಗೆ ಕಾಲದಾಗ ಜಾಸ್ತಿ ಇದೆ, ಬೇಸಿಗೆ ಕಾಲದಾಗ ಲೂಸ್ ಮೋಷನ್ ಆಗೋದು ಜಾಸ್ತಿ ಇದೆ. ಇದು ಯಾಕೆ ಬರುತ್ತೆ? ಲೂಸ್ ಮೋಷನ್ ಯಾಕೆ ಗೊತ್ತಾ? ನಮ್ಮ ಕರಳಿನಾಗ ನಮ್ದೇನು ಇಂಟೆಸ್ಟೈನ್ ಐತಿ, ಡೈಜೆಸ್ಟಿವ್ ಸಿಸ್ಟಮ್ ಐತಿ, ಅಲ್ಲೇನಾದ್ರೂ ಇನ್ಫೆಕ್ಷನ್ ಆಗುತ್ತೆ, ಅಲ್ಲೇನಾದ್ರೂ ಯಾವುದಾದ್ರೂ ಕ್ರಿಮಿಕೀಟಗಳಿಂದ ಇನ್ಫೆಕ್ಷನ್ ಆದ್ರೆ ನಿಮ್ಗೆ ಲೂಸ್ ಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅಮ್ಯುನಿಟಿ ಡಿಸೆಂಟ್ರಿ ಆಗಿರ್ಬೋದು, ಅಥವಾ ಟೇಕೋಮಾ ಅಂತ ಅಥವಾ ಹೆಲ್ಮೆಟಿಸ್ ಅಂತ ಬರ್ತದೆ. ಆ ಇನ್ಫೆಕ್ಷನ್ ಆಗೋದ್ರಿಂದ ನಮ್ಗೆ ಲೂಸ್ ಮೋಷನ್ ಆಗುತ್ತೆ, ವಾಂತಿ ಆಗುತ್ತೆ. ಫುಡ್ ಪಾಯ್ಸನಿಂಗ್ ಅಂತ ಕೂಡ ನಮ್ಗೆ ವಾಂತಿ ಆಗುತ್ತೆ ಅಥವಾ ಲೂಸ್ ಮೋಷನ್ ಆಗುತ್ತೆ. ಸೊ ಇದು ಪ್ರಿವೆನ್ಷನ್ ಇದೆ. ನಾವು ಹೊಟ್ಟೆಗೆ ಏನು ತಗೊಳ್ತೀವಿ ಅದನ್ನು ಶುದ್ಧವಾಗಿರ್ಬೇಕು. ಹೊಟ್ಟೆಗೆ ಏನು ಹಾಕೋದು ಅದು ಶುದ್ಧವಾಗಿರ್ಬೇಕು. ಒಂದು ಕೈ ತೊಗೊಂಡು ಊಟಕ್ಕಿಂತ ಮುಂಚೆ ಕಂಪಲ್ಸರಿ, ಮತ್ತು ಊಟ ಆದ್ಮೇಲೆ ಕೈ ತೊಗೊಂಡು ಊಟಕ್ಕಿಂತ ಮುಂಚೆ ಕೈ ತೊಗೊಂಡು, ಮತ್ತು ಫುಡ್ ಆದಷ್ಟು ಬಿಸಿ ಬಿಸಿ ಊಟನ ಮಾಡಬೇಕು. ಶೇಖರಣೆ ಮಾಡಿ ಅದನ್ನು 2 ದಿನ 3 ದಿನ ಬಿಟ್ಟು ತಿಂತಕ್ಕಂಥ ಅಭ್ಯಾಸ ಮಾಡಿದ್ರು. ಆ ಥರ ಇಲ್ಲ, ಆ ಥರ ತಿನ್ನೋದು ಅವಶ್ಯಕತೆ ಬಂದರೆ ಮನೆಯಾಗ ಹೆಣ್ಮಕ್ಳು ಮಾಡಾದ್ರೆ ನಾವು ಮಾಡಬೇಕು ಅನ್ನೋ ಸಂದರ್ಭ ಅದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡೋದ್ರಿಂದ ಏನಾಗುತ್ತೆ? ಹೀಟ್ ಮಾಡೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ವೈರಸ್ ಏನೇನು ಇರ್ತಾವೆ ಅವು ಸತ್ತೋಗ್ತವೆ, ಶಾಖಕ್ಕೆ ಉಳಿದಿರೋ. ಸೊ ಆಮೇಲೆ ತಿಂದರೂ ಕೂಡ ನಿಮಗೇನು ಆಗಂಗಿಲ್ಲ. ಸೊ ಲೂಸ್ ಮೋಷನ್ ಸಿಂಪಲ್ ಆಗಿ ಒಂದ್ಸರಿ 2 ಸರಿ ಆಗಿದ್ರೆ ಏನು ಹೆದರೋದಿಲ್ಲ. ಬಟ್ ತುಂಬ ಸುಸ್ತಾಗ್ತಿದೆ ಅಂತಂದ್ರೆ ಇಮಿಡಿಯೇಟ್ಲಿ ವೈದ್ಯರಿಗೆ ಕಾಣಬೇಕು. ಯಾಕಪ್ಪ ಅಂತಂದ್ರೆ ಭಾಳ ಡೇಂಜರ್ ಅದ. ನಾವೇನು ಮಾಡ್ತೀವಿ, ಪದೇ ಪದೇ ಅಡ್ಡಾಡ್ಕೊಂತ ಮಕ್ಕೊಂಬಿಡ್ತೀವಿ, ಸುಸ್ತಾಗಿರ್ತೀವಿ, ಮಕ್ಕೊಂಬಿಡ್ತೀವಿ, ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅದು ಜಾಸ್ತಿ ನಿರ್ಜಲೀಕರಣ ಆದಾಗ, ಅಂದರೆ ಡಿಹೈಡ್ರೇಷನ್ ಆದಾಗ BP ಲೋ ಆಗಿ ಮರಣ ಹೊಂದಕ್ಕಂಥ ಸಾಧ್ಯತೆ ಕೂಡ ಇದೆ. ಸೊ ಅದಕ್ಕೋಸ್ಕರ ವಾಂತಿ ಆಗಿರ್ಬೋದು, ಲೂಸ್ ಮೋಷನ್ ಆಗಿರ್ಬೋದು, ಆದಷ್ಟು ಬೇಗ ವೈದ್ಯರನ್ನು ಕಾಣಬೇಕು. ಹುಡುಗಿಗೆ ಬರಬೇಕಂತಲ್ಲ, ಇಲ್ಲೇ ಲೋಕಲ್ ಯಾರೋ ವೈದ್ಯರು ಅವ್ರ ಕಾರಣಕ್ಕೂ ಕೂಡ ನಡೀತಿ. ಶುಗರ್ ಫ್ಯಾಕ್ಟರಿ ಇರ್ತಕ್ಕಂಥ ನಮ್ಮ ವೈದ್ಯ ಸಿಬ್ಬಂದಿ ಹೇಳಿದ್ರೆ ಅವ್ರ ಕಡೆ. ಇದ್ರ ಜೊತೆಗೆ ಇನ್ನೊಂದು ಇನ್ಫೆಕ್ಷನ್ ಈಗ ಮಳೆಗಾಲ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಫಂಗಲ್ ಇನ್ಫೆಕ್ಷನ್. ಈಗ ಭಾಳ ಜನ ಆಗುತ್ತೆ. ಈ ತೊಡೆ ಸುತ್ತೊಳಗೆ ಬಿಡೋದು, ಬೆಸ್ಕಂಡೆ ಟೈಪ್ ಆಗಿರೋದು, ಅವೆಲ್ಲವೂ ಕೂಡ ಫಂಗಲ್ ಇನ್ಫೆಕ್ಷನ್. ಅವನ್ನೇ ಪ್ರಿವೆಂಟ್ ಮಾಡಬೇಕು. ಅದು ಆ್ಯಕ್ಚುಲಿ ತ್ಯಾವದಿಂದ ಬರುತ್ತೆ. ಅಂದ್ರೆ ಏನಂತ ಹೇಳ್ತೀವಿ, ವೆಟ್ನೆಸ್. ಈ ಬಿಸಿಲಿಗೆ ಅಥವಾ ಮಳೆಗಾಲಕ್ಕೆ ಏನಾಗುತ್ತೆ, ನಾವು ಬಿಸಿಲಿಗೆ ಏನಾಗುತ್ತೆ ಬೆವರು ಬರುತ್ತೆ. ಮಳೆಗಾಲಕ್ಕೆ ಏನಾಗಿರ್ತದೆ, ನಾವು ಬಟ್ಟೆ ಒಳಗಾಗಿರ್ತೀವಿ, ಪೂರ್ಣ ಪ್ರಮಾಣದಾಗ ಡ್ರೈ ಆಗಿರೋದಿಲ್ಲ, ಅಷ್ಟೇ ಬಟ್ಟೆನ ಒಳಗಾಗ್ಬಿಡ್ತೀವಿ. ಆ ತಂಪಿಗೆ ಫಂಗಸ್ ಬೆಳೀತೀವಿ. ಈಗ ಹಳ್ಳಿ ಒಳಗೆ ಅಥವಾ ಹಳ್ಳದಾಗ ನೀರು ನಿಂತಿರ್ತಾವೆ, ನೀರು ನಿಂತಾಗ ಫಂಗಸ್ ಬೆಳೀತೈತಿ ನೋಡೋಣ, ಪಾಚಿ ಬೆಳೀತೈತೆ, ಅದು ಫಂಗಸ್. ಅದು ನೀರಾಗ ಅಥವಾ ಪರಿಸರದಲ್ಲಿ ಬರ್ತಕ್ಕಂಥ ಫಂಗಸ್. ನಮ್ಮ ದೇಹಕ್ಕೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ವೆಟ್ ಇರೋದ್ರಿಂದ ಆಗ್ತಕ್ಕಂಥದ್ದು ಫಂಗಸ್ ಇನ್ಫೆಕ್ಷನ್ ಟೀನೇ ಅಂತ ಹೇಳ್ತೀವಿ. ಅದು ಕೂಡ ಈ ಮಳೆಗಾಲ ಮತ್ತು ಬೇಸಿಗೆಕಾಲದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನೇ ಪ್ರಿವೆಂಟ್ ಮಾಡಬೇಕು. ಒಂದು ಡ್ರೈ ಆಗಿರ್ತಕ್ಕಂಥ ಬಟ್ಟೆ ಹಾಕೋದು. ಬೆವರು ಬರ್ತಿದ್ರೆ ಯೂಶಲಿ ಫ್ಯಾಟ್ ಇರ್ತಾರಲ್ಲ, ಅವ್ರಿಗೆ ಬೆವರು ಜಾಸ್ತಿ ಬರ್ತಿಲ್ಲ, ಅವಾಗ ಬೆವರನ್ನು ವರ್ಷದ ಇರಬೇಕು. ಮತ್ತು ಆ್ಯಂಟಿಫಂಗಲ್ ಅಲ್ಲ ಆಗ್ತಕ್ಕಂಥದ್ದು ಆದಾಗ ಆ್ಯಂಟಿಫಂಗಲ್ ಅಂತ ಡ್ರಗ್ಸ್ ಕೊಡ್ತೀವಿ. ಅದನ್ನು ಅಟ್ಲೀಸ್ಟ್ ಒಂದು ತಿಂಗಳವರೆಗೆ ಹಾಕೊಂಡು ಒಂದು ತಿಂಗಳು ಇಂಟ್ರಾಪರಿಸಂತ ಟ್ಯಾಬ್ಲೆಟ್ ಆ್ಯಡ್ ಮಾಡೋದು. ನಾವು ಅದೇನಾಗುತ್ತೆ, ಭಾಳ ಜನ ಏನು ಮಾಡ್ತಾರೆ, ಒಂದು ವಾರ ತೊಗೊಳ್ತಾರೆ, ಮಲಮ್ಮ ಹಚ್ತಾರೆ, ಹುಡುಗಿ ಕೂಡ ತೊಗೊಳ್ತಾರೆ. ಏನಾಗ ಆರಾಮಾದ ತಕ್ಷಣ ಬಿಟ್ಬಿಡ್ತಾರೆ. ಅದು ಪೂರ್ಣ ಪ್ರಮಾಣದಾಗ ಸತ್ತಿರೋದಿಲ್ಲ ಫಂಗಸ್. ಮತ್ತೆ ಸ್ವಲ್ಪ ದಿನ ಮತ್ತೆ ಬರ್ತದೆ. ಸೊ ಪೂರ್ಣ ಪ್ರಮಾಣದಾಗ ಹೋಗ್ಬಿಟ್ಟು ಕಲಿ ಸಮೇತ ಹೋಗ್ಬಿಟ್ಟು ಅಂತಂದ್ರೆ ಕಂಪಲ್ಸರಿ ಅಟ್ಲೀಸ್ಟ್ ಒಂದು ತಿಂಗಳ ಟ್ಯಾಬ್ಲೆಟ್ ತೊಗೊಳ್ಬೇಕು. ಅದ್ರ ಜೊತೆಗೆ ಸ್ಕೆಬಿಸ್ ಅಂತ ಬರ್ತೀವಿ. ಸ್ಕೆಬಿಸ್ ಕೂಡ ಅನ್ಹೈಜಿನಿಕ್ ಇಂದನೇ ಬರುತ್ತೆ. ಹುರುಕತ್ತೀವಲ್ಲ, ಜಾಸ್ತಿ ಜನ ಕ್ರೌಡ್ ಪ್ಲೇಸಸ್ ಇದ್ದಾಗ ಯೂಶಲಿ ಹಾಸ್ಟೆಲಲ್ಲಿ ಒಂದ ಕಡೆ ಕೆಲಸ ಮಾಡ್ತಕ್ಕಂಥದ್ದು, ನಿಮ್ಮ ಮಕ್ಕಳು ಯಾರು ಹಾಸ್ಟೆಲ್ ಇದ್ರೆ ಅವ್ರು ಬಂದಿರ್ತಾರೆ, ಹುರುಕಂತ ಬಂದಿರ್ತಾರೆ. ಅದು ಕೂಡ ಅನ್ಹೈಜಿನಿಕ್. ಚೆನ್ನಾಗಿ ಸರಿಯಾಗಿ ಸ್ನಾನ ಮಾಡಿ ಇರ್ತಾರೆ ಅಥವಾ ಕೈ ಚೆನ್ನಾಗಿ ತೊಗೊಳ್ತಾ ಇರ್ತಾರೆ ಮಾಡ್ತೀವಿ. ಹ್ಯಾಂಡ್ ಹೈಜಿನ್ ತುಂಬ ಇಂಪಾರ್ಟೆಂಟ್, ಅದೊಂದು ಗಮನ ಕೊಡ್ಬೋದು. ಮತ್ತು ಶುಗರ್ ಫ್ಯಾಕ್ಟ್ರಿಗೆ ರಿಲೇಟೆಡ್ ಒಂದು ಡಿಸೀಸ್ ಏನಪ್ಪ ಅಂತಂದ್ರೆ ನ್ಯೂಮೋಕೋಲಿಯಾಸಿಸ್ ಅಂತ ಹೇಳ್ತೀವಿ. ಇಂಡಸ್ಟ್ರಿಯಲ್ ಡಿಸೀಸ್ ಅಂತ. ಬಗೋಸಿಸ್, ಈಗ ನಮ್ದು ವೇಸ್ಟೇಜ್ ಪ್ರೊಡ್ಯೂಸ್ ಅಂತ ಬಗೋಸಿಸ್ ಅಂತ ಇಲ್ಲ ಪ್ರೊಡ್ಯೂಸ್ ಅಂತಂದ್ರೆ, ಆ ಬಗೋಸಿಸ್ ಅಂತ ಏನಾಗುತ್ತೆ, ನೀವು ಮಾಸ್ಕ್ ಹಾಕೊಳ್ಳಿಲ್ಲಪ್ಪ ಅಂತಂದ್ರೆ ಓವರ್ ಪೀರಿಯಡ್ ಆಫ್ ಟೈಮ್ 1 ದಿನ 2 ದಿನಕ್ಕೆ ಆಗಲ್ಲ, ಇಯರ್ಸ್ ದಿನ ವರ್ಕ್ ಮಾಡ್ತಿರಲ್ಲ, ಆ ಬಗೋಸಿಸ್ ಲಂಗ್ಸ್ ಒಳಗಡೆ ಹೋಗ್ತಾರೆ. ತುಂಬ ಗಂಟಿ ಕಾಣಾದಷ್ಟು ಇರ್ತಾವೆ, ಲಂಗ್ಸ್ ಒಳಗಡೆ ಹೋಗಿ ಹೊರಗಡೆ ಹೋಗ್ತಿರ್ತಾವೆ. ದೊಡ್ಡ ಊದು ಅಂದ್ರೆ ಗಂಟಿ ಕಾಣಂಗಿಲ್ಲ, ಮೈಕ್ರಾನ್ಸ್ ಸೈಜಲ್ಲಿ ಇರ್ತಾವೆ, ಉಸಿರಾಟೊಳಗೆ ಬರ್ತಾವೆ, ಲಂಗ್ಸ್ ಒಳಗಡೆ ಹೋಗಿ ಹೊರಗಡೆ ಹೋಗ್ತಿರ್ತಾವೆ. ಬಟ್ ತುಂಬ ಚಿಕ್ಕದ ಮೈಕ್ರಾನ್ಸ್ ಇದ್ದದ್ದು ಏನಾಗೋ ಲಂಗ್ಸಲ್ಲಿ ಸೆಟ್ಲ್ ಆಗುತ್ತೆ. ಒಂದೇ ದಿನಕ್ಕೆ ಆಗಂಗಿಲ್ಲ, ಇಯರ್ಸ್ ಟುಗೆದರ್ ಆದಾಗ ಏನಾಗುತ್ತೆ, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸಸ್ ಅಂತ ಹೇಳ್ತೀವಿ. ಆ ಡಿಸೀಸಸ್ ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇನಾಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಕೆಮ್ಮು ಬರೋದು, ಬ್ರೆತ್ಲೆಸ್ನೆಸ್ ಅಂತ ಉಸಿರು ಹೇಗೆ ಉಸಿರು ಬಿಡೋದು, ಅಸ್ತಮಾ ಬರ್ತದೆ,
ಸೇಮ್ ಆಸ್ತಮಾ ಥರನ ಅದು ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸಸ್ ಬರ್ತದೆ. ಅದಕ್ಕೋಸ್ಕರ ನೀವು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿನಿತ್ಯ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡೋದಾಗ ನಿಷ್ಕಾಳಜಿ ತಗೊಳ್ಳಾದಾಗ ಕಂಪಲ್ಸರಿ ಮಾಸ್ಕ್ ಹಾಕೋಬಿಟ್ಟು ಮತ್ತು ಇವು ಕೆಮಿಕಲ್ಸ್ ಇರ್ತಾವೆ, ಕೆಮಿಕಲ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾರೆ, ಮಾಸ್ಕ್ ಹಾಕೋಬಿಟ್ಟು ಕೈ ಗ್ಲೌಸ್ ಹಾಕೋಬಿಟ್ಟು ಅದನ್ನು ಸ್ಟೋರೇಜ್ ಮಾಡೋದಾಗಿರ್ಬೋದು, ಅದನ್ನು ಹ್ಯಾಂಡಲ್ ಮಾಡೋ ಟೈಮಲ್ಲಾಗಿರ್ಬೋದು, ಅವರೆಲ್ಲರೂ ಕೂಡ ಇವನ್ನ ಕಂಪಲ್ಸರಿ ಪ್ರಿಕಾಷನರಿ ಮೆಜರ್ಮೆಂಟ್ ತಗೊಳ್ಳೇಬೇಕು. ಇದ್ರ ಜೊತೆಗೆ ಇನ್ನೊಂದು ಕಮ್ಯುನಿಕೇಬಲ್ ಡಿಸೀಸಸ್ ಏನಪ್ಪ ಅಂತಂದ್ರೆ ಟಿ ಬಿ ಹೆಂಗೆ ಬರ್ತದೆ? ಟಿ ಬಿ ಪರ್ಮನೆಂಟ್ ಟ್ಯೂಬರ್ಕ್ಯುಲೋಸಿಸ್ ಡಸ್ಟ್ ಇದಲ್ಲ. ಯಾರಾದರೂ ಕೆಮ್ಮಿದ್ರೆ ಅವ್ರು ಕೆಮ್ಮಿಗೆ ಏನಾಗುತ್ತಾ ಮೈಕ್ರೋಬ್ಯಾಕ್ಟೀರಿಯಲ್ ಟ್ಯೂಬರ್ಕ್ಯುಲೋಸಿಸ್ ಗಾಳಿ ಒಳಗೆ ಅವ್ರು ಕೆಮ್ಮಿರಿದಾಗ ಗಾಳಿ ಒಳಗೆ ಓಡಾಡಿರ್ತಲ್ಲ ಮೈಕ್ರೋಬ್ಯಾಕ್ಟೀರಿಯಲ್ ಟ್ಯೂಬರ್ಕ್ಯುಲೋಸಿಸ್ ಅದನ್ನು ನಾವು ತಗೊಂಡಾಗ ನಮ್ಗೆ ಟಿ ಬಿ ಬರ್ತದೆ. ಇಂಡಿಯಾದೊಳಗೆ ಹೈಯೆಸ್ಟ್ ಟಿ ಬಿ ಪೇಷಂಟ್ ಅದ. ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಟಿ ಬಿ ಮತ್ತು ಎಚ್ ಐ ವಿಗೆ ಖರ್ಚು ಮಾಡಿದಷ್ಟು ಯಾವ ರೋಗಕ್ಕೂ ಖರ್ಚು ಮಾಡಲ್ಲ. ಅಷ್ಟೊಂದು ಬಜೆಟನ್ನು ಟಿ ಬಿ ಮತ್ತು ಎಚ್ ಐ ವಿ ಬರ್ತದೆ. ಯಾಕಪ್ಪ ಅಂತಂದ್ರೆ ಟಿ ಬಿ ಕೇಸಸ್ ಜಾಸ್ತಿ ಇರೋದು. ಯಾಕೆ ಜಾಸ್ತಿ ಹೋಗ್ಬ ಅಂತಂದ್ರೆ ನಮ್ಮದು ಕ್ರೌಡೆಡ್ ಪಾಪ್ಯುಲೇಷನ್, ಜಾಸ್ತಿ ಪಾಪ್ಯುಲೇಷನ್ ಇದೆ, ಒಂದೇ ಕಡೆ ಜಾಸ್ತಿ ಜನ ಇರ್ತಾರೆ. ಸೊ ಒಬ್ಬರಿಗೆ ಹತ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈಗ ನಾನು ಉಸಿರಾಡಕತ್ತೀನಿ, ಆ್ಯಕ್ಚುಲಿ ನಾನು ಉಸಿರಾಡಕತ್ತೀನಿ ಅಂದ್ರೆ ಇಲ್ಲಿ ಕೂಡ ಮೈಕ್ರೋಬ್ಯಾಕ್ಟೀರಿಯಲ್ ಟ್ಯೂಬರ್ಕ್ಯುಲೋಸಿಸ್ ಇರ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಈಗ ನಾನು ಹಾಸ್ಪಿಟ್ಲಲ್ಲಿ ಇರ್ತೀನಿ, ಹಾಸ್ಪಿಟ್ಲಲ್ಲಿ ಪೇಷಂಟ್ ಜಾಸ್ತಿ ಬರ್ತದೆ, ಕೆಮ್ಮು ಜ್ವರ ಇರ್ಬೋದು, ಅವೆಲ್ಲರೂ ಕೂಡ ಕೆಮ್ಮಿದಾಗ ಆ ಮೈಕ್ರೋಬ್ಯಾಕ್ಟೀರಿಯಲ್ ಟ್ಯೂಬರ್ಕ್ಯುಲೋಸಿಸ್ ಹಾಸ್ಪಿಟಲ್ ಒಳಗಡೆ ರೌಂಡ್ ಆಗ್ತಿರ್ತಾವೆ. ನನಗೆ ಬರೋಂಗಿಲ್ಲ. ನನಗೆ ಯಾಕೆ ಬರೋಂಗಿಲ್ಲ ಅಂತಂದ್ರೆ ನನ್ನ ಇಮ್ಯುನಿಟಿ ಚೆನ್ನಾಗಿದೆ, ನಾನು ಹೆಲ್ದಿ ಇದೆ. ನಾನು ಉಸಿರು ತೊಗೊಂಡು ನಾನೇನಾರ ಮೈಕ್ರೋಬ್ಯಾಕ್ಟೀರಿಯಲ್ ಟ್ಯೂಬರ್ಕ್ಯುಲೋಸಿಸ್ ಲಂಗ್ಸ್ ಒಳಗಡೆ ತೊಗೊಂಡು ಹೊರಗಡೆ ಬಿಟ್ಟಂಗ ಒಳಗಡೆ ಹೋಗುತ್ತಾ ಹೊರಗಡೆ ಬರುತ್ತಾ, ಬಟ್ ಇನ್ಫೆಕ್ಷನ್ ಆಗಂಗಿಲ್ಲ. ಇನ್ಫೆಕ್ಷನ್ ಯಾವಾಗ ಅಂತ ನೀವು ಸರಿಯಾಗಿ ಊಟ ಮಾಡಬೇಕು, ಮತ್ತೆ ಡ್ರಿಂಕ್ಸ್ ಮಾಡ್ತೀರಿ, ಸರಿಯಾಗಿ ಊಟ ಮಾಡಬೇಕು, ಸ್ಮೋಕ್ ಮಾಡೋಕ್ಕಾಗಿಲ್ಲ, ಇಲ್ಲ ಶುಗರ್ ಇದ್ದಿಲ್ಲ, ಆ ಥರ ಏನಾದರೂ ನಿಮ್ಮಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅಥವಾ ಎಚ್ ಐ ವಿ ಇದೆ, ಅವಾಗ ಏನಾಗುತ್ತಾ ಟಿ ಬಿ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಈ ಚಟಗಳೆಲ್ಲ ಬಿಡಬೇಕು. ಈ ಟಿ ಬಿ ಲಕ್ಷಣಗಳು ಏನಪ್ಪ ಅಂತಂದ್ರೆ ಕೆಮ್ಮು, 2ಕ್ಕಿಂತ ಜಾಸ್ತಿ 2 ವಾರಕ್ಕಿಂತ ಜಾಸ್ತಿ ಏನಾದ್ರು ಕೆಮ್ಮಿತ್ತು, 2 ವಾರಕ್ಕಿಂತ ಜಾಸ್ತಿ ಏನಾದ್ರು ಜ್ವರ ಇರ್ತದೆ, ಅಥವಾ ನಿಮ್ಮಲ್ಲಿ ತೂಕ ಕಡಿಮೆ ಆಗ್ತಿದೆ ಅಂತ ನಿಮ್ಗೆ ಏನು ಅನಿಸ್ತಿರ್ತದೆ, ಇಲ್ಲ ಮುಂಚೆ ತೂಕ ಚೆನ್ನಾಗಿತ್ತು ಈ ತೂಕ ಕಡಿಮೆ ಆಗೋದ್ರಿಂದ ಏನು ಅನಿಸಿರ್ತಲ್ಲ, ನೀವು ಕಂಪಲ್ಸರಿ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಫ್ರೀ ಆಗಿ ರೊಕ್ಕ ತೊಗೊಳ್ಳಲ್ಲ, ಏನಿಲ್ಲ, ಒಂದು ಚೆಕ್ ಮಾಡಿಸ್ಕೊಂಡು ತಮ್ಮ ಪರೀಕ್ಷೆ ಮಾಡಿಸ್ಕೊಂಡು. ಯಾಕಪ್ಪ ಅಂತಂದ್ರೆ ಅದು ಆರಾಮ ಜಡ್ಡಲ್ಲ, 100% ಆರಾಮ. 6 ತಿಂಗಳ ಕರೆಕ್ಟಾಗಿ ಗುಳಿಗೆ ತೊಗೊಂಡ್ಬಿಟ್ರೆ ಕಂಪ್ಲೀಟ್ ಕ್ಯೂರ್ ಆಗಿದೆ. ಸೊ ಅದಕ್ಕೋಸ್ಕರ ಅದು ಟಿ ಬಿ ರೋಗ ಉಲ್ಬಣಗೊಂಡು ಸೀರಿಯಸ್ ಆಗೋಕ್ಕಿಂತ ಪೂರ್ವದೊಳಗೆ ಅಥವಾ ನಿಮ್ಮಿಂದ ಮತ್ತೆ ಮನೆಯೊಳಗೆ ಮಕ್ಕಳಿಗೆ ಆಗಿರ್ಬೋದು, ವಯಸ್ಸಾದ ಅಜ್ಜ ಅಜ್ಜಿಗೆ ಆಗಿರ್ಬೋದು, ಅವರಿಗೆ ಟಿ ಬಿ ಹಾಳಾಗೋಕ್ಕಿಂತ ಪೂರ್ವದೊಳಗೆ ನೀವು ಅದನ್ನು ಪ್ರಿಕಾಷನರಿ ಮೆಜರ್ಮೆಂಟ್ ತೊಗೊಂಡು ಟಿ ಬಿ ಗುಳಿಗೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಜ್ವರ, ಕೆಮ್ಮು, ತೂಕ ಕಡಿಮೆ ಅಥವಾ ಎದೆಗೂ ಕೂಡ ಬರ್ತಾರೆ, ಎದೆಯೊಳಗೆ ಏನಾರ ನೀರು ತುಂಬಿಕೊಂಡಿದ್ರೆ ಅದು ಎದೆಗೂ ಕೂಡ ಬರ್ತಾರೆ. ಸೊ ಎಲ್ಲ ಲಕ್ಷಣಗಳಿಂದ ದಯವಿಟ್ಟು ವೈದ್ಯರನ್ನು ಬಂದು ಕಾಣ್ರಿ, ಮಾಡಿ ನಮ್ಮ ಪರೀಕ್ಷೆ ಮಾಡ್ತಾರೆ, ಒಂದು ಚೆಸ್ಟ್ ಎಕ್ಸರ್ಸೈಸ್ ಅದರೊಳಗೆ ಕಂಟ್ರೋಲ್ ಮಾಡಿಬಿಟ್ಟು ಟಿ ಬಿ ಅಂತಂದರೆ ಟಿ ಬಿ ಗುಳಿಗೆ ಗೌರ್ಮೆಂಟಿಂದ ಫ್ರೀನ ಕೊಡ್ತಾರೆ, ರೊಕ್ಕನ ಇಲ್ಲ. ಮತ್ತು ನೀವು ಕರೆಕ್ಟಾಗಿ ಗುಳಿಗೆ ತೊಗೊಂಡ್ರೆ 6 ತಿಂಗಳು ಗುಳಿಗೆ ತೊಗೊಂತಿರಲ್ಲ, ಪ್ರತಿದಿನ 1,000 ರೂಪಾಯಿ ಬರ್ತಾರೆ. ನೀವು ಗೌರ್ಮೆಂಟ್ ಎಷ್ಟು ಅನುಕೂಲ ಮಾಡೈತಿ, ನೀವು ಚೆನ್ನಾಗಿ ಗುಳಿಗೆ ತೊಗೊಳ್ಳಿಕ್ಕೆ ಅದಕ್ಕೆ ಹೇಳಿಲ್ಲ. ಗೌರ್ಮೆಂಟ್ ಟಿ ಬಿ ಹೆಚ್ಚಾಗಿ ಖರ್ಚು ಮಾಡೋದು ಯಾವ ಖರ್ಚು ಮಾಡೋಕ್ಕಿಲ್ಲ, ನೀವು ಚೆನ್ನಾಗಿ ಗುಳಿಗೆ ತೊಗೊಂಡು ನಿಮ್ಗೆ 1,000 ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅದು ಕೂಡ ನಿಮ್ಮ ಮನೆಯೊಳಗಾಗಿರ್ಬೋದು, ನಿಮ್ಮ ವರ್ಕ್ ಮಾಡ್ತಕ್ಕಂಥ ಪ್ಲೇಸಲ್ಲಿ ಆಗಿರ್ಬೋದು, ಯಾವುದೇ ರೋಗಿಗಳು ಕೆಮ್ಮಿದ್ರೆ 2 ವಾರಕ್ಕಿಂತ ಜಾಸ್ತಿ, ಈಗ ಒಬ್ಬೊಬ್ಬರು ಬಂದಿರೋದು ಒಂದು 3-4 ದಿವಸದಿಂದ ಕೆಮ್ಮು ಜ್ವರ, ಅದಕ್ಕೆ ಹೆದರಿಕೆ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ನಾರ್ಮಲ್ ನ್ಯೂಮೋನಿಯಾ ಇರ್ತದೆ, ಎಲ್ಲ ಇವಾಟ ಅಂತ ಹೇಳ್ತೀವಿ. ಈಗ ಮಳೆಗಾಲಕ್ಕೆ ಕೆಮ್ಮು ಶೀತ ನೆಗಡಿ ಬಂದಲ್ಲ, ಇನ್ಫ್ಲೂಯೆನ್ಸಾ ಅಂತ ಹೇಳ್ತೀವಿ, ಆ ಥರ ಇರ್ತೈತಿ. ಅದಕ್ಕೋಸ್ಕರ ಅದಕ್ಕೆ ಮೇಕಪ್ ಅನ್ನೋ ಅವಶ್ಯಕತೆ ಇಲ್ಲ. 2 ವಾರಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಟಿ ಬಿಯನ್ನು ಚೆಕ್ ಮಾಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಈ ಸ್ಮೋಕ್ ಮಾಡೋದು ತುಂಬ ಸ್ಮೋಕ್ ತುಂಬ ಡೇಂಜರ್, ಕ್ಯಾನ್ಸರ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಅದಕ್ಕೋಸ್ಕರ ಈಗ ಆಲ್ರೆಡಿ ನೀವು ಶುಗರ್ ಕಂಟ್ರೋಲ್ ಕೆಲಸ ಮಾಡ್ತಿರ್ತೀರಿ, ಹೈ ರಿಸ್ಕ್ ಏರಿಯಾದವರು ಆಮೇಲೆ ಮತ್ತೆ ಸ್ಮೋಕ್ ಮಾಡ್ತಿರ್ತೀರಿ, ಡ್ರಿಂಕ್ಸ್ ಮಾಡ್ತಿರ್ತೀರಿ, ಇವೆಲ್ಲವೂ ಕೂಡ ಚಟಗಳನ್ನು ಬಿಟ್ಟು ಮಾತ್ರ ನೀವು ಫಿಸಿಕಲ್ ಹೆಲ್ತ್ ಲೆವೆಲ್ ಏನಾಗಿಲ್ಲ ಅದು ನಿಮ್ಮ ಆರೋಗ್ಯವಾಗಿ ಇರ್ತದೆ. ಇವೆಲ್ಲವೂ ಕೂಡ ನಾನು ಇಷ್ಟೊತ್ತು ಯಾವ ರೋಗಗಳಿವೆಲ್ಲ
ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗಗಳಿಗೆಲ್ಲ. ಆಯ್ತಾ? ಈಗ ನೆಕ್ಸ್ಟ್ ಬರೋದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಒಬ್ಬರಿಂದ ಒಬ್ಬರಿಗೆ ಹರಡಂಗಿಲ್ಲ. ಅಂದ್ರೆ ಈಗ ನಂಗೆ ಶುಗರ್ ಬರ್ತಂದ್ರೆ ನನ್ನಿಂದ ನಮ್ಮ ಮನೆಗೆ ಯಾರಿಗೂ ಬರೋಂಗಿಲ್ಲ ಶುಗರ್. ನನ್ನ ಮಕ್ಕಳಿಗೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರೋದು ಮುಂದೆ, ಅದು ಜೆನೆಟಿಕಲಿ ಅದು ಅದಲ್ಲ. ಬಟ್ ನನ್ನಿಂದ ಹರಡಂಗಿಲ್ಲ ಅದು. ಸೊ ಅದರೊಳಗೆ ಮೇನ್ ರೋಗಗಳಪ್ಪ ಅಂತಂದ್ರೆ ಎರಡು ಮೂರು ಬರ್ತವೆ. ಒಂದು ಶುಗರ್, ಡಯಾಬಿಟಿಕ್ ಅಂತ ಏನು ಹೇಳ್ತೀವಿ. ಎರಡನೇದು ಬಿ ಪಿ, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಮತ್ತು ಕ್ಯಾನ್ಸರ್. ಫಸ್ಟ್ ಶುಗರ್ ಮಾತಾಡ್ತಾರೆ. ಶುಗರ್ ಯಾರು ಡೇಂಜರ್? ಶುಗರ್ ಯಾರು ಡೇಂಜರ್ ಅಂತಂದ್ರೆ ಫಸ್ಟ್ ಶುಗರ್ ಹೆಂಗೆ ಬರ್ತಾರೆ ನಿಮ್ಗೆ? ಯೂಶ್ವಲಿ ಶುಗರ್ ಒಳಗಡೆ ಎರಡು ಟೈಪ್. ಒಂದು ಟೈಪ್ 1 ಮತ್ತು ಟೈಪ್ 2 ಅಂತ ಇದೆ ಶುಗರಲ್ಲಿ. ಟೈಪ್ 1 ಟೈಪ್ 1 ಅಂತಂದ್ರೆ ನಮ್ಮ ದೇಹದೊಳಗೆ ಶುಗರ್ ಎಲ್ಲಿಂದ ಬರ್ತೇವೆ? ಯಾವ ಒಂದು ಹಾರ್ಮೋನ್ ಡೆಫಿಷಿಯನ್ಸಿಯಿಂದ ಶುಗರ್ ಮಾಡ್ತಾರೆ. ಒಂದು ಹಾರ್ಮೋನ್ ಕಡಿಮೆ ಆಗಿರುತ್ತೆ ನಮ್ಮ ದೇಹದೊಳಗೆ. ಯಾವುದು? ಶುಗರ್ ಪೇಷಂಟ್ ಇಂಜೆಕ್ಷನ್ ಮಾಡ್ಕೊಂತಾರೆ ಏನು? ಇನ್ಸುಲಿನ್. ಸೊ ಪ್ಯಾನ್ಕ್ರಿಯಾಸ್ ಅಂತ ಒಂದು ಆರ್ಗನ್ ಇದೆ ನಮ್ಮ ದೇಹದೊಳಗೆ. ಅದೇನು ಮಾಡುತ್ತೆ? ಇನ್ಸುಲಿನ್ ರಿಲೀಸ್ ಮಾಡ್ತಾ ಇರ್ತದೆ. ಅದು ಯಾಕೆ ರಿಲೀಸ್ ಮಾಡ್ಕೊಂಡ್ರೆ ನಮ್ಮ ದೇಹದೊಳಗೆ ಇರ್ತಕ್ಕಂಥ ನಾವೇನು ಊಟ ಮಾಡ್ತೀವಲ್ಲ, ಊಟ ಮಾಡಿದಾಗ ಹೊಟ್ಟೆಗೆ ಹೋಗೋದು ಊಟ, ಊಟದೊಳಗೆ ಹೊಟ್ಟೆ ಒಳಗೆ ಹೋಗೋದು ಪಚನ ಆಗುತ್ತೆ. ಪಚನ ಏನಾಗುತ್ತೆ? ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಜಾಸ್ತಿ ಆಗಿರೋ ಶುಗರ್ ಲೆವೆಲನ್ನು ಇನ್ಸುಲಿನ್ ಏನು ಮಾಡುತ್ತಾ? ಬ್ರೇಕ್ ಮಾಡುತ್ತೆ. ಸೊ ಒಂದು ಮೀಡಿಯಮ್ ಎಷ್ಟು ಇರುತ್ತೆ? 160 ಒಳಗೆ ಏನಾಗುತ್ತೆ ನೋಡ್ಬೋದು. ಇನ್ಸುಲಿನ್ ಕೆಲಸ ಶುಗರ್ ಜಾಸ್ತಿ ಆಗಲ್ಲ ನೋಡ್ಬೋದು ಇನ್ಸುಲಿನ್ ಕೆಲಸ. ಬಟ್ ಇವತ್ತಿನ ಆಧುನಿಕ ಜೀವನ ಶೈಲಿ ಒಳಗೆ ಏನಾಗುತ್ತೆ? ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ. ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ. ಫುಡ್ಡಿಂದ ಆ್ಯಕ್ಚುಲಿ ನಾವು ನಮ್ಗೆ ಬಹುದೊಡ್ಡ ಔಷಧಿ ಅಥವಾ ನಾವು ಸೇರಿಸ್ತಕ್ಕಂಥದ್ದು ಒಂದು ತುಂಬ ಮುಖ್ಯವಾದ ಔಷಧಿ ಅಥವಾ ನಮ್ಮ ದೇಹಕ್ಕೆ ಒಂದು ಔಷಧಿ ಯಾವುದು ಅಂದ್ರೆ ಆಹಾರ. ಆಹಾರನ ಒಳ್ಳೆಯದು ನಾವು ತೊಗೊಂಡ್ಬಿಟ್ರೆ ಯಾವುದೇ ಔಷಧಿ ತೊಗೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾವೀಗ ಆರಾಮಾಗಕ್ಕೆ ಮುಗಿ ತೊಗೊಂಡ್ತೀವಿ, ಏನೇನೋ ಟ್ಯಾಬ್ಲೆಟ್ ತೊಗೊಳ್ತೀವಲ್ಲ, ಅವೆಲ್ಲ ನಾರ್ಮಲ್ ಔಷಧಿ. ಅದಕ್ಕಿಂತ ನಾವು ದಿನನಿತ್ಯ ಸೇವಿಸ್ತಕ್ಕಂಥ ಆಹಾರ ಇರ್ತಲ್ಲ, ಅದು ಬಹುಮುಖ್ಯವಾಗಿರ್ತಕ್ಕಂಥ ಔಷಧಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅದನ್ನು ತೊಗೊಂಡಾಗ ನಾವು ಆರಾಮ ಇರ್ತೀವಿ. ಪ್ರತಿನಿತ್ಯ 3 ಊಟ ಮಾಡಲೇಬೇಕು. ಬಟ್ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ, ಅದೆಲ್ಲ ಈಗ ವಿಷಪೂರಿತ ಆಗ್ತದೆ. ಯಾವುದೋ ಯಾರೋ ಕೆಮಿಕಲ್ಸ್ ಬಿಡಲಾರ್ದನ್ನ ಫುಡ್ಡ ಬೆಳೆಯಿಲ್ಲ ಯಾರು. ಎಷ್ಟೋ ಈಗ ಗಂಗಾವತಿ, ಹೊಸಪೇಟೆ, ಕೊಪ್ಪಳ ಬೆಳೆದಲ್ಲಿ ನೀರಾವರಿ ಜಾಸ್ತಿ ಬೆಳೀತಾರೆ, ಅಕ್ಕಿಗಳನ್ನು ಜಾಸ್ತಿ ಬೆಳೀತಾರೆ. ಅವ್ರು ಎಷ್ಟು ಔಷಧಿ ಹೊಡಿತಾರಪ್ಪ ಅಂತಂದ್ರೆ ಒಂದು ಸ್ಟಡಿ ಮಾಡಿದ್ದಾರೆ, ಪೇಪರ್ನಲ್ಲಿ ಕೂಡ ಬರೀತಾರೆ. ಒಂದು ಸ್ಟಡಿ ಮಾಡಿದರೆ ಏನಂತ ಅಂತಂದ್ರೆ ಆ ಬೆಳೆದಲ್ಲಿ ಕ್ಯಾನ್ಸರ್ ರೋಗಿಗಳು ಜಾಸ್ತಿ ಕಂಡುಬರ್ತಾರೆ. ಹಿಂದಿನ 15-20 ವರ್ಷದ ಟ್ರೆಂಡ್ ನೋಡಿದ್ರೆ, ಇವಾಗ ಟ್ರೆಂಡ್ ನೋಡಿದ್ರೆ ತುಂಬ ಕೇಸಸ್ ಕ್ಯಾನ್ಸರ್ ಪೇಷಂಟ್ ಬರ್ತಾರೆ. ಅದು ಎಸ್ಪೆಷಲಿ ಹೊಟ್ಟೆ ಕ್ಯಾನ್ಸರ್ ಮಾಡಿ. ಹೊಟ್ಟೆ ಕ್ಯಾನ್ಸರ್ ಬಂತಂದ್ರೆ ಮನುಷ್ಯ ಉಳಿಯಿಲ್ಲ. ಲಿವರ್ ಹೊಟ್ಟೆ ಕ್ಯಾನ್ಸರ್ ಬಂತಂದ್ರೆ ಯೂಶಲಿ ಉಳಿತಕ್ಕಂಥ ಸಾಧ್ಯತೆ ಮಾಡಿ. ಸೊ ಆ ಮಾತ್ರ ಜಾಸ್ತಿ ಬರುತ್ತೆ. ಯಾಕಪ್ಪ ಅಂತಂದ್ರೆ ಕೆಮಿಕಲ್ಸ್, ಗೊಬ್ಬರ, ಬೆಳೆ ಚೆನ್ನಾಗಿ ಬರಲಿ ಅಥವಾ ಇಳುವರಿ ಚೆನ್ನಾಗಿ ಬರಲಿ ಅಂತಂದ್ರೆ ಸಿಕ್ಕಾಪಟ್ಟೆ ಗೊಬ್ಬರ ಹಾಕ್ತಾರೆ, ಬಿಸಿನೀರು ಗೊಬ್ಬರ ಯೂಸ್ ಮಾಡ್ತಾರೆ. ಸೊ ನಮ್ಗೆ ಗೊತ್ತಿಲ್ಲ, ನಾವು ಅಂಗಡಿಗೆ ಹೋಗ್ತೀವಿ, ತೊಗೊಂಡ್ಬರ್ತೀವಿ, ಬೇಯಿಸಿ ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ. ಬಟ್ ಗೊತ್ತಿಲ್ಲ, ಅದೇ ವಿಷಪೂರಿತವಾಗಿದೆ. ಅದು ಮತ್ತೆ ಇನ್ನೊಂದು ಟಾಪಿಕ್ ಆಗುತ್ತೆ. ಈಗ ನಾವು ತಿಂದಿರ್ತಕ್ಕಂಥ ಆಹಾರವನ್ನು ಅದನ್ನು ಶುಗರ್ ಲೆವೆಲ್ ಮೇಂಟೈನ್ ಮಾಡೋದು ಇನ್ಸುಲಿನ್. ಟೈಪ್ 1 ಡಯಾಬಿಟಿಸಲ್ಲಿ ಏನಾಗುತ್ತಾ? ಇದು ಸಣ್ಣ ವಯಸ್ಸಲ್ಲೇ ಬರ್ತದೆ. ಟೈಪ್ 1 ಡಯಾಬಿಟಿಸಲ್ಲಿ ಏನಾಗುತ್ತಾ? ಇನ್ಸುಲಿನ್ ಪ್ರೊಡಕ್ಷನ್ ಇರಲ್ಲ ನಮ್ಮ ದೇಹದಲ್ಲಿ. ಇನ್ಸುಲಿನ್ ಪ್ರೊಡ್ಯೂಸ್ ಆಗಂಗಿಲ್ಲ. ಏನೋ ಒಂದು ಕಾರಣ, ಪ್ಯಾಂಕ್ರಿಯಾಟಿಸ್ ಆಗಿರ್ಬೋದು ಅಥವಾ ಪ್ಯಾಂಕ್ರಿಯಾಟಿಕ್ ಅಟ್ರೋಫಿ ಆಗಿರ್ಬೋದು, ಏನೋ ಒಂದು ಆಗಿ ಪ್ಯಾಂಕ್ರಿಯಾಸ್ ನಾವು ಫ್ಯಾಕ್ಟ್ರಿ ಏನಿಲ್ಲ ಅದರೊಳಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗಂಗಿಲ್ಲ. ಸೊ ಅವಾಗ ಏನಾಗುತ್ತಾ? ಶುಗರ್ ಲೆವೆಲ್ ತುಂಬ ಹೈ ಲೆವೆಲ್ ಇರುತ್ತೆ. ಅದು ಟೈಪ್ 1 ಡಯಾಬಿಟಿಸ್. ಅದಕ್ಕೆ ಟ್ರೀಟ್ಮೆಂಟ್ ಇನ್ಸುಲಿನ್, ಗುಳಿಗೆ ಆರಾಮಾಗುತ್ತೆ. ಈಗ ಚಿಕ್ಕ ಮಕ್ಕಳಲ್ಲಿ ಬರ್ತದೆ ಯೂಶಲಿ. ಜಾಸ್ತಿ 20 ಸಣ್ಣ ಮಕ್ಕಳಲ್ಲಿ ನೋಡಿರ್ತೀವಿ, ಸಣ್ಣ ವಯಸ್ಸು ಇನ್ಸುಲಿನ್ ಶುಗರ್ ಬಂದಿದೆ ಅಂತಂದ್ರೆ ಅದು ಕಾರಣ. ಟೈಪ್ 2 ಡಯಾಬಿಟಿಸ್ ಯಾರನ್ನೇಪ್ಪ ಅಂತಂದ್ರೆ ಯೂಶಲಿ 40 ವರ್ಷ ಆದಮೇಲೆ. ಯಾಕೆ ಬರ್ತಪ್ಪ ಅಂತಂದ್ರೆ ನಾವು ತಿಂದಿರ್ತಕ್ಕಂಥ ಆಹಾರವನ್ನು ಸರಿಯಾದ ಪ್ರಮಾಣದೊಳಗೆ ಜೀವನ ಮಾಡಿಕೊಂಡ್ರೆ, ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ, ವಾಕಿಂಗ್ ಸರಿಯಾಗಿ ಮಾಡಬೇಕಿಲ್ಲ, ಸರಿಯಾದ ಆಹಾರ, ಬರೀ ಕಾರ್ಬೋಹೈಡ್ರೇಟ್ ತಿಂತೀವಿ. ಈಗ ಆಹಾರ ತಿನ್ನೋದ್ರಲ್ಲಿ ಬ್ಯಾಲೆನ್ಸ್ ಡಯಟ್ ಆಗಿರ್ತೀವಿ ನಾವು. ಬರೀ ಕಾರ್ಬೋಹೈಡ್ರೇಟ್ ತಿನ್ನೋದಲ್ಲ. ಈಗ ನಾವೊಂದು ದಿನಕ್ಕೊಂದು
ಒಂದು ಹೊತ್ತು ಊಟ ಮಾಡಿದ್ರೆ 8 ರೊಟ್ಟಿ ತಿಂತೀರಿ ಅಂತಂದು ಹೇಳ್ತಾರೆ. ತಪ್ಪ. 2 ರೊಟ್ಟಿ ತಿಂತೀರಿ, ಅದ್ರೊಳಗೆ ರೊಟ್ಟಿ ಕಾರ್ಬೋಹೈಡ್ರೇಟ್. ನೀವೇನು ಪಲ್ಯ ತಿಂತೀರಲ್ಲ, ಮೊಳಕೆ ಕಾಳು ಆಗಿರ್ಬೋದು, ಇವು ಗ್ರೇನ್ಸ್ ಆಗಿರ್ಬೋದು, ಇಲ್ಲ ಕಾಯಿಪಲ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಪ್ರೋಟೀನ್ ಮತ್ತು ಫೈಬರ್. ಸೊ ಇವೆಲ್ಲ ಮಿಕ್ಸ್ ಆದಾಗ ನೀವು ಒಂದು ರೊಟ್ಟಿ ತಿಂತೀರಿ ಅಂದ್ರೆ ಅದು ತುಂಬ ಪಲ್ಯ ಹಚ್ಕೊಂಡು ತಿಂದ್ರೆ ಬ್ಯಾಲೆನ್ಸ್ ಡಯಟ್ ಆಗುತ್ತೆ. ಈಟ ಪಲ್ಯ ಒಂದು 2 ರೊಟ್ಟಿ ಒಳಗೆ ತಿಂತೀರಂದ್ರೆ ಬರೀ ಕಾರ್ಬೋಹೈಡ್ರೇಟ್ ತಿಂದಂಗೆ. ಕಾರ್ಬೋಹೈಡ್ರೇಟ್ ತಿಂದಾಗ ಏನಾಗುತ್ತಂದ್ರೆ ಒಳಗಡೆ ಹೋಗಿ ನಮ್ಮ ದೇಹಕ್ಕೆ ಕ್ಯಾಲರಿ ಕೊಡೋದು ಕಾರ್ಬೋಹೈಡ್ರೇಟ್. ಒಪ್ಕೋತೀನಿ, ನಾನು 5-6 ರೊಟ್ಟಿ ತಿಂದೆ, ಸರಿಯಾಗಿ ಕೆಲಸ ಮಾಡಿಲ್ಲ, ಫಿಸಿಕಲ್ ಆಕ್ಟಿವಿಟಿ ಮಾಡಲಿಲ್ಲ, ಕಾರ್ಬೋಹೈಡ್ರೇಟ್ ಏನಾಗುತ್ತೆ ದೇಹದೊಳಗೆ ಹೋಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮ್ಮ ದೇಹದೊಳಗೆ ಶೇಖರಣೆ ಆಗ್ತಾ ಹೋಗುತ್ತೆ. ಈ ಹೊಟ್ಟೆ ಒಳಗೆ ಶೇಖರಣೆ ಆಗುತ್ತೆ ಫಸ್ಟ್. ಅದಾದ್ಮೇಲೆ ಒಳಗಡೆ ಬ್ಲಡ್ ವೆಸಲ್ಸಲ್ಲಿ ಶೇಖರಣೆ ಆಗುತ್ತೆ, ಲಿವರಲ್ಲಿ ಶೇಖರಣೆ ಆಗುತ್ತೆ. ಈ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ನಾವು. ಫ್ಯಾಟಿ ಲಿವರ್ ಕೂಡ ಮೋಸ್ಟ್ ಕಾಮನ್ ಈಗ ಎಲ್ಲರಲ್ಲಿ ಫ್ಯಾಟಿ ಕಡೆ ಹೋಗ್ತದೆ. ಯಾಕಂದ್ರೆ ನಾವು ಏನು ಮುಂಚೆ ಇರುತ್ತೆ ತಿನ್ನಕ್ಕಿರಲಿಲ್ಲ. ನಮ್ಗೆ ನಾನು ಚೆನ್ನಾಗಿ ನೋಡಿದ್ದೀನಿ, ನಮ್ಮ ಯಾರೋ ಸಿಕ್ಕಿ ಸಾಕಪ್ಪ ಅನ್ನೋ ಪರಿಸ್ಥಿತಿ ಇತ್ತು. ಈಗ ಎಲ್ಲರಿಗೂ ಚೆನ್ನಾಗಿ ಸಿಗುತ್ತಾವೆ, ಬಟ್ ಏನು ತಿನ್ಬೇಕಂತ ಗೊತ್ತಿಲ್ಲ, ಅದು ಸಮಸ್ಯೆ ಆಗಿರೋದು. ಸೊ ಅದಕ್ಕೋಸ್ಕರ ಕಾರ್ಬೋಹೈಡ್ರೇಟ್ ಏನು ಮಾಡ್ತಂದ್ರೆ ರೈಸ್, ಚಪಾತಿ, ರೊಟ್ಟಿ ಇವೆಲ್ಲ ಕಾರ್ಬೋಹೈಡ್ರೇಟ್. ಇವೆಲ್ಲ ಕಾರ್ಬೋಹೈಡ್ರೇಟ್. ಇದ್ರ ಜೊತೆ ಪ್ರೋಟೀನ್ ತಿನ್ಬೇಕು. ಪ್ರೋಟೀನ್ ಯಾವ ಏನು ಪಲ್ಯ ಮಾಡ್ತೀರಿ ನೀವೆಲ್ಲ, ಎಲ್ಲ ಪಲ್ಯ ಕೂಡ ಪ್ರೋಟೀನ್ ಆಗ್ತವೆ. ಕಾಳು ಮತ್ತು ಕಾಯಿಪಲ್ಯ ಏನಾಗವು ಅವೆಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅದರಲ್ಲಿ ಮಿನರಲ್ಸ್ ಇರ್ತವೆ, ವಿಟಾಮಿನ್ಸ್ ಇರ್ತವೆ ಮತ್ತು ಫೈಬರ್ ಇರ್ತವೆ. ಸೊ ಪಲ್ಯ ಜಾಸ್ತಿ ತಿನ್ಬೇಕು. ರೊಟ್ಟಿ ತಿಂದರೆ ಸ್ವಲ್ಪ ಜಾಸ್ತಿ ಪಲ್ಯನ ಹಚ್ಕೊಂತೀವಿ, ತಿನ್ನಕ್ಕಾಯಿಲ್ಲ, ಸ್ವಲ್ಪ ಪಲ್ಯ ಜಾಸ್ತಿ ಹಚ್ಕೊಂತೀವಿ. ಅದ್ರ ಜೊತೆಗೆ ಸೈಡ್ಗೆ ಇಡಬೇಕು ಗಾಜರಿ, ಸೌತೆಕಾಯಿ, ಮೂಲಂಗಿ ಅಂಥವು ಕೂಡ ತಿನ್ಬೇಕು. ಇದೆಲ್ಲ ಕೂಡ ಬ್ಯಾಲೆನ್ಸ್ ಡಯಟ್. ನೀವು ನಾನ್ ವೆಜ್ ತಿನ್ನೋದಾಗಿದ್ರಿಂದ ಈ ಬಾಯ್ಲ್ಡ್ ಎಗ್ ತಿನ್ಬೇಕು. ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಪ್ರೋಟೀನ್ ಎಷ್ಟು ಬೇಕಪ್ಪ ಅಂತಂದ್ರೆ 1 ಗ್ರಾಮ್ ಪರ್ kg. ಎಷ್ಟು? 1 ಗ್ರಾಮ್ ಪರ್ kg. ಈಗ ನಾನು 50 kg ಏನಪ್ಪ ಅಂದ್ರೆ 50 ಗ್ರಾಮ್ ಪ್ರೋಟೀನ್ ಬೇಕು ಒಂದು ದಿನಕ್ಕೆ ನಾನು ತಿನ್ಬೇಕು. ಬಟ್ ನಾವು ಪ್ರೋಟೀನ್ ತಿನ್ನೋದೇ ಇಲ್ಲ. ಎಲ್ಲಿ ತಿಂತೀವಿ ಹೇಳಿ? ಬರೀ ರೊಟ್ಟಿ, ಪಲ್ಯ, ಅನ್ನ ಸಾರು. ಅನ್ನದ ಏನೋ ಕಾರ್ಬೋಹೈಡ್ರೇಟ್, ರೊಟ್ಟಿ ಕಾರ್ಬೋಹೈಡ್ರೇಟ್, ಪಲ್ಯ ಸ್ವಲ್ಪ ಪ್ರೋಟೀನ್ ಬರ್ತದೆ, ಮತ್ತು ಸಾರು ಒಳಗೆ ಸ್ವಲ್ಪ ಪ್ರೋಟೀನ್ ಅದ. ಸೊ ಅದಕ್ಕೋಸ್ಕರ ಆಯಿಲನ್ನು ಕಡಿಮೆ ಯೂಸ್ ಮಾಡಿ, ಇದ್ರೊಳಗೆ ಈಗ ಯೂಸ್ ಮಾಡ್ತಾರೆ. ಆಯಿಲನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ, ಪಲ್ಯ ಜಾಸ್ತಿ ತಿಂದರೆ ಬಾಯ್ಲ್ಡ್ ಎಗ್ ಒಂದು ಬಾಯ್ಲ್ಡ್ ಎಗ್ 6-7 ಗ್ರಾಮ್ ಪ್ರೋಟೀನ್ ಕೊಡಿ ಒಂದು ಬಾಯ್ಲ್ಡ್. ಸೊ ನೀವು 50 kg ತಿಂದ್ರೆ ಆ್ಯಕ್ಚುಲಿ ಒಂದು 10 ಬಾಯ್ಲ್ಡ್ ಎಗ್ ತಿಂದರೆ ಒಂದಿನ ಪ್ರೋಟೀನ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. 10 ಬಾಯ್ಲ್ಡ್ ಎಗ್ 10 ತಿಂದರೆ ಅಟ್ಲೀಸ್ಟ್ ಒಂದು 5-6 ಉಳಿದ ಪ್ರೋಟೀನ್ ನಿಮ್ಗೆ ಕಾಯಿಪಲ್ಯ ಪಲ್ಯ ಒಳಗೆ ಸಿಗುತ್ತೆ. ಸೊ ಆ ಪ್ರೋಟೀನ್ ಚೆನ್ನಾಗಿರ್ಬೇಕು. ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನೋದ್ರಿಂದನೇ ಫ್ಯಾಟ್ ಜಾಸ್ತಿ ಆಗ್ತದೆ. ನಾನ್ ವೆಜ್ ತಿನ್ನೋದ್ರಿಂದ ನಾನ್ ವೆಜ್ ಚೆನ್ನಾಗಿ ಊಟ ಮಾಡಿ ತಪ್ಪೇನಿಲ್ಲ. ಎಸ್ಪೆಷಲಿ ಮೀಟ್ ಸ್ವಲ್ಪ ಕಡಿಮೆ ಮಾಡಿ. ಮೀಟ್ ಹೆಂಗೆ ಮಾಡ್ತೀವಿ? ರೆಡ್ ಮೀಟ್ ಅಂತ ಏನು ಹೇಳ್ತೀವಲ್ಲ, ಅದು ಕೊಲಾನ್ ಕ್ಯಾನ್ಸರ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ರೆಡ್ ಮೀಟಲ್ಲಿ. ಫಿಶ್ ಒಳ್ಳೆಯದು, ಫಿಶ್ ತುಂಬ ಒಳ್ಳೆಯದು. ಅದು ಚಿಕನ್ ತಿನ್ಬೋದು. ಅದು ಫಿಶ್ ಚಿಕನ್ ಒಳ್ಳೆಯದು, ಬಟ್ ಅದ್ರ ಜೊತೆ ನೀವೇನು ಆಯಿಲ್ ಆ್ಯಡ್ ಮಾಡ್ತೀರೋ ಅದೇ ಕೆಟ್ಟ. ಈಗ ಫಿಶ್ ಒಳ್ಳೆಯದು, ಫಿಶ್ ಚಿಕನ್ ಹೋಗಿ ಜಾಸ್ತಿ ಆಯಿಲ್ ತಿಂತೀರಿ, ಒಳ್ಳೆಯದು ಮತ್ತೆ ಕೆಟ್ಟ ತಿಂತೀರಿ. ಸೊ ಅದಕ್ಕೋಸ್ಕರ ಮಸಾಲ ಕಡಿಮೆ ಮಾಡಿ, ಆಯಿಲ್ ಕಡಿಮೆ ಮಾಡಿ. ಆಯಿಲ್ ಜಾಸ್ತಿ ಆಗಿ ತುಂಬ ಮಿನರಲ್ ಅಥವಾ ಜಸ್ಟ್ ಬಾಯ್ಲ್ಡ್ ಚಿಕನ್ ತಿಂದರೆ ಒಳ್ಳೆಯದು, ಅದು ಒಳ್ಳೆಯದು. ಈಗ ಫುಡ್ ಅಂತ ಹೇಳಿಲ್ಲ, ಈಗ ಡಯಾಬಿಟಿಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇವೆಲ್ಲ ಮಾಡಬೇಕು. ಇವೆಲ್ಲ ಸುಮ್ಮನೆ ಹೇಳ್ತೀನಿ ನಾನು, ಶುಗರನ್ನು ಬರಲಾರ್ದ ನೋಡ್ಕೊಳಕ್ಕೆ ಇವೆಲ್ಲವೂ ಫುಡ್ ಮೇನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಇದು ಡಯಾಬಿಟಿಸ್ 45 ವರ್ಷಕ್ಕೆ ಶುಗರ್ ಬಂದಿದ್ದರಿಂದ ನಿಮ್ಗೆ ಅನ್ಸುತ್ತೆ ಇಷ್ಟೊಂದು ಯಾಕೆ ಬಂದಿಲ್ಲ ಅಂತ ಅನಿಸುತ್ತೆ. ಬಟ್ 45 ವರ್ಷದಿಂದ ತಿಳ್ಕೊಂಡ್ಬಂದಿರ್ತೀರಿ ನೀವು. 40 ಈಗ ಒಂದು ಗಿಡ ಸಸಿ ಹಿಡಿದಿರೋ ಮಾಡಿ ಬೀಜ ಬಿಸ್ತೀರಿ, ಒಂದು 2-3 ತಿಂಗಳು ಆದಾಗ ಅದು ಫಲ ಕೊಡುತ್ತೆ. ಹೌದಾ? 2-3 ತಿಂಗಳಿಂದ ಏನು ನೀವು ನೀರು ಹಾಕಿರ್ತೀರಿ, ಗೊಬ್ಬರ ಹಾಕಿರ್ತೀರಿ, ಅದ್ರ ತಕ್ಕಂಥ ಬೆಲೆ ಕೊಡುತ್ತೆ. ಹೌದಾ? ಸೇಮ್ ಇಂದ ಇದೆ. ನಿಮ್ಗೆ ಅನ್ಸುತ್ತಾ ನಾನು ಆರಾಮಾಗಿ ಈಗ ಬರೋದಕ್ಕ ಅನ್ಸುತ್ತಾ, ಬಟ್ ಹಿಂದೆ ನೀವೇನು ತಿಳ್ಕೊತ ಬಂದಿರಿ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅನ್ನೋದಕ್ಕೆ ಜೀವನ ಮಾಡಿರಲ್ಲ. ಲೈಫ್ ಸ್ಟೈಲ್ ತುಂಬ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಏನೇ ಆ್ಯಕ್ಟಿವಿಟಿ ಇಲ್ಲಾರ್ದಾಗ ಸುಮ್ಮನೆ ತಿನ್ನೋದು ಮಾಡಿರ್ತಿರಲ್ಲ, ಅದಕ್ಕೋಸ್ಕರ 40-45 ವರ್ಷಕ್ಕೆ ಶುಗರ್ BP ಬರೋಕ್ಕೆ ಸ್ಟಾರ್ಟ್.
ಸೊ ಅದಕ್ಕೋಸ್ಕರ ಇವತ್ತಿನ ದಿನ ನಾಳೆ ದಿನ ಸರ್ ಹೇಳಿದಾಗ ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಮಾಡಿದ್ವಿ ನಾವು. ಆಳವಾಗಿ ವಾಕಿಂಗ್ ಮಾಡೋಂಗಿಲ್ಲ, ಯೋಗ ಮಾಡೋಂಗಿಲ್ಲ. ಸ್ವಲ್ಪ ಮಾಡಿರ್ತೀವಿ ನಮಗೋಸ್ಕರ. ಈಗ ನೀವೇನು ದುಡಿದ್ರೆ ನೀವು ನಾನು ಹಿಡ್ಕೊಂಡು ಹಾಕಿದ್ದೀನಿ, ಬೆಳಗ್ಗಿಂದ ಸಾಯಂಕಾಲ ದುಡಿದಿರಲ್ಲ. ಇದು ಯಾವುದು ನಮಗೋಸ್ಕರ ಅಲ್ಲ, ನಮಗೋಸ್ಕರ ದುಡಿಯೋಂಗಿಲ್ಲ. ನಾವು ಹೆಂಡತಿ ಮಕ್ಕಳಿಗೋಸ್ಕರ ಬರ್ತೀವಿ, ಹೌದಾ? ನಮಗೋಸ್ಕರ ಮಾಡೋದೇನಂದ್ರೆ ಪ್ರತಿನಿತ್ಯ 1 ತಾಸು ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್, ಯೋಗ ಅಥವಾ ಎಕ್ಸಸೈಸ್. ಅದು ನಮ್ಮ ಆರೋಗ್ಯಕ್ಕೋಸ್ಕರ ಮಾಡ್ತಾರೆ. ಬಟ್ ಬೆಳಗ್ಗಿಂದ ರಾತ್ರಿ ದುಡಿಯೋದು ಮನೆಗೆ ಹೆಂಡತಿ ಮಕ್ಕಳು ಚೆನ್ನಾಗಿದೆ, ಮಗ ಚೆನ್ನಾಗಿ ಓದಿ ಅವ್ನು ಫೀಸ್ ಕಟ್ಟಕ್ಕೆ ಹೋಗ್ತಿರ್ತೀವಿ, ಹೌದು? ಸೊ ಅದಕ್ಕೋಸ್ಕರ ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಳ್ಳಿ. ಸೊ ಈಗ ಶುಗರ್ ಬಂದ ಲಕ್ಷಣಗಳು ಏನು? ಇಷ್ಟೊತ್ತು ನಾ ಹೇಳಿದ ಬರೀ ಬರಲಾರ್ದು ನೋಡ್ಕೊಳ್ಳೋದು. ನಿಮ್ಮ ತಂದೆ ತಾಯಿಗೆ ಶುಗರ್ ಬಂದಿತ್ತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ತಾಯಿಗೆ 50 ವರ್ಷಕ್ಕೆ ಶುಗರ್ ಬಂದಿತ್ತಂದ್ರೆ ನಿಮಗೆ 45-40 ವರ್ಷಕ್ಕೆ ಬರ್ತಕ್ಕಂಥ ಸಾಧ್ಯತೆ. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರ್ತಾವೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದಿದ್ರು ಒಪ್ಕೋತೀನಿ, ಬಟ್ ಅವ್ರ ತಕ್ಕಂಗೆ ಕೆಲಸ ಮಾಡಿ ಕರಗಿಸ್ತಿದ್ರು. ಅವ್ರು 50 ವರ್ಷ ಬಂದೈತಿ, ನಾವು ಇಲ್ಲಿ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ, ನಮ್ಮ 10 ವರ್ಷ ಜನ ಬರ್ತದೆ. ಮತ್ತು ಇಬ್ಬರು ತಂದೆ ತಾಯಿ ಇಬ್ಬರಿಗೆ ಶುಗರ್ ಇರ್ತಂದ್ರೆ ನಮ್ಗೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಒಬ್ಬರಿಗೆ ಇರ್ತಂದ್ರೆ ಬರ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇರ್ಲಿ ಬಿಟ್ಟು ಫಿಸಿಕಲ್ ಆಕ್ಟಿವಿಟಿ ನಾಳೆ ಸ್ಟಾರ್ಟ್ ಮಾಡಿ. ಈಗ ಬರ್ಲಾಟ ನೋಡ್ಕೊಳ್ಳೋದೇ ಬಂದ ಮೇಲೆ ಏನು ಸಿಂಪ್ಟಮ್ಸ್ ಅವು? ಒಂದು ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ, ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ. ಪಾಲಿಡಿಪ್ಸಿಯಾ ಅಂತಂದ್ರೆ ಪದೇ ಪದೇ ನೀರು ಕುಡಿಸುತ್ತೆ. ಶುಗರ್ ಇದ್ದಾಗ ಪದೇ ಪದೇ ನೀರು ಕುಡಿಸುತ್ತಾ, ಪದೇ ಪದೇ ಏನಾದ್ರು ತಿನ್ಬೇಕು ಅನಿಸುತ್ತಾ, ಸುಸ್ತು ಅನಿಸುತ್ತಾ, ಗಾಯಗಳಾಗ ಬೇಗ ಮಾಯಂಗಿಲ್ಲ, ಅಥವಾ ಅಲ್ಲೇ ಕಿವಿ ಗಾಯಗಳಾಗ್ತವು. ಇದಕ್ಕಿಂತ ಮಿತಿ ಏನಾಗುತ್ತಾ, ತೂಕ ಕಡಿಮೆ ಆಗುತ್ತೆ. ಆಟೋಮೆಟಿಕ್ ತುಂಬ ತೂಕ ಕಡಿಮೆ ಆಗುತ್ತೆ. ಭಾಳ ದಪ್ಪ ಇದ್ದಾವೆ ಒಟ್ಟ ಸಾರಿ ಬಿಡ್ತಾನೆ ತೂಕ. ಯಾರು ಹೇಳ್ತಾರೆ ಬಾಯಿ ಬಿಡ್ತಾನೆ, ದಿನಪತಿ ಗೊತ್ತಾಗಲ್ಲ. ಒಂದು 2-3 ತಿಂಗಳು ಬಿಟ್ಟು ಯಾರು ಬೆಟರ್ ಯಾಕೆ ಇಷ್ಟು ಸರಿ ಬಿಟ್ಟರೆ ಅಂತಾರಲ್ಲ, ಅವಾಗ ಕೆಲಸ ಮಾಡ್ಬೋದು. ಶುಗರ್ ಕಂಪಲ್ಸರಿ. ಮತ್ತು ಕಾಮಿಡಿ ಪದೇ ಪದೇ ಬರ್ತದೆ. ಕಾಮಿಡಿ ಪದೇ ಪದೇ ಬರ್ತಂದ್ರೆ ಅವರದ್ದು ವಿಚಾರ ಮಾಡ್ಕೊಂಡು ರಾತ್ರಿ ಮಲ್ಕೊಂಡ ಏನು ಪದೇ ಪದೇ ನೀವು ಕಾಮಿಡಿ ಹೇಳಾಕತ್ತೀರಲ್ಲ, ಫಸ್ಟ್ ಶುಗರ್. ಮತ್ತು ಕಾಮಿಡಿ ಊಟ ಬರ್ತಾವೆ, ಅಂದರೆ ಊಟೇ ಆಗುತ್ತೆ. ಶುಗರ್ ಪೇಷಂಟಲ್ಲಿ ಊಟೇ ಫ್ರೀಕ್ವೆಂಟಾಗಿ ಆಗುತ್ತೆ. ಸೊ ಆ ಥರ ಇದ್ದಾಗ ಶುಗರ್ ಕಂಪಲ್ಸರಿ ಚೆಕ್ ಮಾಡಿಸಿ. ಶುಗರ್ ಚೆಕ್ ಮಾಡಿಸಿದ ಮೇಲೆ ಶುಗರನ್ನು ಕಂಟ್ರೋಲಲ್ಲಿ ಇಡಲೇಬೇಕು. ಒಂದು ಸರಿ ಶುಗರ್ ಸ್ಟಾರ್ಟ್ ಆಗತ್ತಂದ್ರೆ ಅದು ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಡಯಟ್ ಮಾಡಿದ್ರೆ ಅದು 100% ಶುಗರ್ ಇಲ್ಲಾರ್ದಾಗ ನೀವು ಜೀವನ ಮಾಡಬೇಕು, ಶುಗರ್ ಬಿಡಿಲ್ಲ. ಬಟ್ ಆ ಥರ ಯಾರು ಡೆಡಿಕೇಟೆಡ್ ಇಲ್ಲ, ಅದರ ಸರಿಯಾಗಿ ಡೆಡಿಕೇಶನ್ ಇಲ್ಲ. ಮಾಡಿ ಹೋಗ್ಬೇಕು, ತುಂಬ ಡೆಡಿಕೇಶನ್ ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಲೈಫ್ ಲಾಂಗ್ ಗುಡಿ ಆಗ್ತಾವೆ. ಈಗೆಲ್ಲ ಇಂಜೆಕ್ಷನ್ ಎಲ್ಲ ಬಂದಿದ್ದಾವೆ, ಡಯಾಬಿಟಿಕ್ ರಿವರ್ಸಲ್ ಎಲ್ಲ ಮಾಡ್ತಾರೆ. ಡಯಾಬಿಟಿಕ್ ರಿವರ್ಸಲ್ ಯಾಕೆ ಮಾಡಕತ್ತಾರಪ್ಪ, ಹೆಂಗೆ ಮಾಡಕತ್ತಾರಪ್ಪ ಅಂತಂದ್ರೆ ಸೇಮ್ ಈಗೇನು ಊಟದ ಹೇಳ್ತಾನೆ ಸೇಮ್. ನಾವು ಸ್ವೀಟ್ ಇದ್ದೀವಿ, ಸ್ವೀಟ್ ವೆರಿ ಡೇಂಜರಸ್. ನಾವು 5 ವೈಟ್ ಅಂತ ಹೇಳ್ತೀವಿ, 5 ವೈಟನ್ನು ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಯಾವ ವೈಟ್? ರೈಸ್, ಸಾಲ್ಟ್, ಶುಗರ್, ಮೈದಾ. ಇನ್ನೊಂದು ವೈಟ್ ಸೋಡಾ. ಇವೆಲ್ಲವೂ ಕೂಡ 6 ಅವಾಯ್ಡ್ ಮಾಡ್ತೀವಿ. ಭಾಳ ಡೇಂಜರ್. ಈಗ ನಾವು ಆ್ಯಕ್ಚುಲಿ ಏನು ಅಂತಂದರೆ ರುಚಿ ತಿಂತೀವಿ ನಾವು, ಭಾರಿ ಟೇಸ್ಟ್ ಹೌದಾ? ಬಟ್ ಟೇಸ್ಟ್ ಎಲ್ಲಿಂದ ಇರೋದನ್ನ ಇಲ್ಲಿಂದ ಇರ್ಬೇಕು, ಅಷ್ಟ ಟೇಸ್ಟ್ ಇಲ್ಲಿಂದ ಟೇಸ್ಟ್. ಬಟ್ ನಮ್ಗೆ ನಾಲ್ಕು ಮ್ಯಾಗ ಅಷ್ಟೇ ಇರ್ತವೆ, ಗಂಟದಾಗ ಇರೋಂಗಿಲ್ಲ. ನಾವು ತಿಂತೀವಲ್ಲ, ತಿಂಡಿ ಸ್ವೀಟ್ ತಿನ್ಬೋದು. ಸ್ವೀಟ್ ಏನು ಮಾಡಿರಿ, ಒಂದ ಸಣ್ಣ ಪೀಸ್ ತಗೋರಿ, ನಾಲ್ಕು ಮ್ಯಾಗ ಇರ್ಬೋದು, ಭಾಳ ಹೊತ್ತು ಬಾಯಿಗೆ ಹಾಕಿರೋದು. ಅವು ಏನಾಗುತ್ತೆ ಇವಾಗ, ಆ ಸ್ವೀಟ್ ಬಡ್ಸ್ ಎಲ್ಲ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇನ್ನೊಂದು ಸ್ವೀಟ್ ತೊಗೊಳಕ್ಕೆ, ಇನ್ನೊಂದು ಸ್ವಲ್ಪ ಸ್ವೀಟ್ ತಿನ್ನಕ್ಕೆ ನಿಮ್ಗೆ ಮನಸ್ಸು ಬರಲ್ಲ. ಹಂಗೆ ನೀವು ಕ್ರಿಯೇಟ್ ಮಾಡ್ಬೋದು. ಪೂರ ಸ್ವೀಟ್ ತಿನ್ನೋದು ಬಿಡಪ್ಪ ಅಂತಂದ್ರೆ ಮಧ್ಯಾಹ್ನ ಇಟ್ಕೊಂಡ್ರೆ ಚಿಕ್ಕದಾಗೆ ಅದು ಬಿಡಂತಾರೆ, ಇದು ಬಿಡಂತಾರೆ, ಮತ್ತೇನು ತಿನ್ಬೇಕು ನಾವು ಅಂತ ಅನ್ನೋದು ಸಹಜವಾಗಿ ಯೋಚನೆ ಮಾಡ್ಬೋದು. ತಿನ್ರಿ, ತಿನ್ನೋದು ಸ್ಮಾರ್ಟ್ನೆಸ್ ಬರ್ತದೆ, ಹೌದಾ? ಆ ಸ್ವೀಟ್ ತಿನ್ನಕ್ಕಂದ್ರೆ ಇಲ್ಲಿಂದ ಗಂಟೆ ಹೋಗ್ತದೆ ದೇಹಕ್ಕೆ, ಹೌದಾ? ದೇಹಕ್ಕೆ ಹೋಗಿ ಡೈಜೆಸ್ಟ್ ಆಗಿ ದೇಹಕ್ಕೆ ಅಡ್ಡ ಪರಿಣಾಮ, ದುಷ್ಪರಿಣಾಮ ಬೀಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಯ್ತು, ನಾ ಸ್ವೀಟ್ ತಿನ್ಬೇಕು, ಸ್ವೀಟ್ನಾಗ ಭಾಳ ಆಸೆ ಇರಬೇಕು ಅಂತಂದ್ರೆ ತಿನ್ರಿ, ಬೇಡ. ಮೈಸೂರಿನಾಗ ಆಸೆ ಐತೆ, ಸ್ವಲ್ಪ ತಗೋರಿ, ನಾಲಿಗಾಗಿರ್ಬೇಕು. ಒಂದು 5 ನಿಮಿಷ ಹೋಗ್ಬಿಡ್ರಿ, ಹಂಗೆ ಬಾಯಾಗಿರ್ಬೇಕು. ಟೇಸ್ಟ್ ಬಿಡ್ಸ್ ಎಲ್ಲ ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿರ್ಬೇಕು. ನೀವು ಸ್ವೀಟ್ ಜಾಸ್ತಿ ತಿಂದಾಗ ಮತ್ತೆ ಸ್ವೀಟ್ ತಿನ್ನೋಕ್ಕಾಗಲ್ಲ. ತಿಂದ್ರೆ ಹುಗ್ಗಿ ಜಾಸ್ತಿ ತಿಂದರೆ ಆಮೇಲೆ ಇನ್ನೂ ಸ್ವಲ್ಪ ಹುಗ್ಗಿ ಕೊಟ್ಟರೆ ತಿನ್ನೋಕ್ಕಾಗಲ್ಲ. ಯಾಕಂದ್ರೆ
ನೀವು ಏನು ಮಾಡಿರ್ತೀರಿ, ಸ್ವಲ್ಪ ಬಾಯಿ ಇಟ್ಕೊಂಡು ನುಗ್ಗಿ ಬಿಡ್ತೀರಿ, ಮತ್ತೆ ಇನ್ನೊಂದು ಸ್ವಲ್ಪ ಅನಿಸ್ತೀರಿ, ಸ್ವಲ್ಪ ಬಾಯಿ ಇಟ್ಕೊಂಡು ನುಗ್ಗಿ ಬಿಡ್ತೀರಿ, ಮತ್ತೆ ಇನ್ನೊಂದು ಸ್ವಲ್ಪ, ಯಾಕಂದ್ರೆ ಟೇಸ್ಟ್ ಸ್ಯಾಟಿಸ್ಫೈ ಆಗಿರಲ್ಲ. ಅದನ್ನ ಒಂದು ಎರಡು ತನ ಬಾಯಾಗ ಸ್ವಲ್ಪ ಜಾಸ್ತಿ ಬಂದಿರ್ಕೊಂಡು ನುಗ್ಗಿ ನಿಮ್ಗೊಂದು 4-5 ಸ್ಯಾಟಿಸ್ಫೈ ಆಗಿರ್ತೀರಿ, ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ. ನಿಮ್ಗೆ ಸ್ವೀಟ್ ತಿನ್ನಂಗೆ ಇರ್ತದೆ, ನೀವು ಸ್ಯಾಟಿಸ್ಫೈ ಆಗ್ತೀರಿ, ನಿಮ್ಮ ಆರೋಗ್ಯಕ್ಕೆ ಸ್ಯಾಟಿಸ್ಫೈ ಆಗುತ್ತೆ. ಅದೊಂದು ಫಾಲೋ ಮಾಡಿ. ಈಗ ಶುಗರ್ ಬಂದಾಗ ಶುಗರನ್ನು ಯಾಕೆ ಕಂಟ್ರೋಲ್ ಮಾಡಿರ್ಬೇಕು? ಈಗ ಶುಗರ್ ಹೆಂಗೆ ಬರ್ತಂತ ಹೇಳಿದೆ, ಊಟ ಹೆಂಗೆ ಮಾಡ್ಬೇಕು ಅಂತ ಹೇಳಿದೆ, ಅದ್ರ ಜೊತೆಗೆ ಶುಗರ್ ಬಂದಾಗ ಏನೇನು ಲಕ್ಷಣಗಳು ಇರ್ತಾವೆ ಅಂತ ಹೇಳಿದೆ. ಶುಗರ್ ಟೆಸ್ಟ್ ಮಾಡಿಸ್ತೀವಿ. ಶುಗರ್ ಟೆಸ್ಟ್ ಮಾಡಿಸಿದಾಗ ಒಂದು RBC ಅಂತ ಮಾಡ್ತೀವಿ, ರ್ಯಾಂಡಮ್ ಬ್ಲಡ್ ಶುಗರ್. ಅದು ಆ್ಯಕ್ಚುಲಿ ಏನೋ ಸ್ಕ್ರೀನಿಂಗ್ ಟೆಸ್ಟ್ ಅಷ್ಟ, ಕನ್ಫರ್ಮೇಟರಿ ಟೆಸ್ಟ್ ಅಲ್ಲ. ಅದು ಶುಗರ್ ಎಷ್ಟು ಇರ್ತದೆ ನೋಡೋಕೆ ಅಷ್ಟ. ಶುಗರ್ ಕನ್ಫರ್ಮ್ ಆಗಬೇಕಂತ 3 ಟೆಸ್ಟ್ ಮಾಡ್ತೀವಿ. ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ FPS ಅಂತ ಹೇಳಿ. ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಅಂತಂದ್ರೆ ರಾತ್ರಿ ಊಟ ಮಾಡಿದಾಗ ಬೆಳಗ್ಗೆವರೆಗೂ ಏನು ಊಟ ಮಾಡಿಲ್ಲ, ಮಕ್ಕೊಂಡಿರ್ತೀವಿ ಹೌದಾ, ಬೆಳಗ್ಗೆ ಏನಿದ ತಕ್ಷಣ ಏನು ಊಟ ಮಾಡಿಲ್ಲ, ಕಾಲುಟಿಲೆ ಬಂದು ಶುಗರ್ ಟೆಸ್ಟ್ ಕೊಡೋದು. ಅಂದರೆ ಮಿನಿಮಮ್ 8 ತಾಸು ಕಾಲುಟಿಲೆ ಇರೋದು. ರಾತ್ರಿ 8-6 ಗಂಟೆಗೆ ನೀವು ಊಟ ಮಾಡಿ ಮಕ್ಕೊಂಡಾಗ ಬೆಳಗ್ಗೆ ಜಾವ 7-8 ಗಂಟೆಗೆ ಶುಗರ್ ಟೆಸ್ಟ್ ಕೊಟ್ಟರೆ 8 ತಾಸು ಮ್ಯಾಗ ಆಗಿತ್ತು. ಸೊ ಅದು ಫಾಸ್ಟಿಂಗ್ ಬ್ಲಡ್ ಶುಗರ್. ಅದಾದ್ಮೇಲೆ ಹೋಗಿ ನಾಷ್ಟ ಮಾಡೋದು ಅಥವಾ ಊಟ ಮಾಡಿಲ್ಲ, ಏನು ಟೇಬಲ್ ನಾಷ್ಟ ಮಾಡಿದ್ರೆ ಅದು ತಿನ್ಬೇಕು. ತಿಂದ ಮೇಲೆ ಏನು ಮಾಡ್ಬೇಕು, 2 ತಾಸು ಮತ್ತೆ ಶುಗರ್ ಟೆಸ್ಟ್. ಈಗೇನು GIs ಗ್ಲೂಕೋಮೀಟರ್ನಾಗ ಚೆಕ್ ಮಾಡ್ತಾರೆ ನೀವು ಚುಚ್ಚಿ, ಅದು ವ್ಯಾಲಿಡ್ ಆಗುತ್ತೆ. ಆ ಥರ ಬ್ಲಡ್ ಡ್ರಾ ಮಾಡಿ ಲ್ಯಾಬ್ನಾಗ ಮಿಷಿನಾಗ ಟೆಸ್ಟ್ ಆಗುತ್ತೆ. ಸೊ 2 ತಾಸು ಆದ್ಮೇಲೆ ಚೆಕ್ ಮಾಡ್ತಾರೆ. FPS ಏನಪ್ಪ ಅಂತಂದ್ರೆ 110 ಒಳಗಿರುತ್ತೆ. ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿರ್ತಕ್ಕಂಥ ಶುಗರ್ 110 ಒಳಗಿರುತ್ತೆ. ಊಟ ಆದ್ಮೇಲೆ 2 ತಾಸಿಗೆ ಚೆಕ್ ಮಾಡಿರ್ತಕ್ಕಂಥ ಶುಗರ್ 160 ಒಳಗಿರುತ್ತೆ. ಸೊ ಇದನ್ನು ದಾಟಿ ಶುಗರ್ ಇರ್ತಂದ್ರೆ ನಿಮ್ಗೆ ಶುಗರ್ ಇದೆ ಅಂತ. ಸ್ವಲ್ಪನೇ ಜಾಸ್ತಿ, ಈಗ 110 125 ಅಥವಾ 160 175 ಅಂತಂದ್ರೆ ಈಗ ಜಸ್ಟ್ ಜಾಸ್ತಿ ಇದೆ. ಅವಾಗ ಏನು ಮಾಡ್ತೀವಿ ನಾವು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳ್ತೀವಿ. ಗುಳಿ ಸ್ಟಾರ್ಟ್ ಮಾಡಿದ್ವಿ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದರೆ ಇವತ್ತು ನಿಮಗೆ ಊಟದ ಹೇಳ್ತೇವೆ ಇದೆ. ಟೈಮ್ ಊಟ ಮಾಡ್ಬೇಕು, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡ್ಬೇಕು, ಈ ಹಣ್ಣು ಹಂಪಲದೊಳಗೆ ಏನೇನು ಹಣ್ಣು ತಿನ್ನಬಾರ್ದು ಅಂತ ಹೇಳಿ. ಈ ಶುಗರ್ ಇರ್ತಕ್ಕಂಥ ಪೇಷಂಟ್ ಮಾವಿನ ತಿನ್ನಬಾರ್ದು, ಬಾಳೆಹಣ್ಣು ತಿನ್ನಬಾರ್ದು, ಚಿಕ್ಕೋಣಿ ತಿನ್ನಬಾರ್ದು, ಈ ಖರ್ಜೂರ ಬರ್ತಲ್ಲ, ಖರ್ಜೂರ ಡೇಟ್ಸ್ ತಿಂತಾವ. ಅಂದ್ರೆ ತುಂಬ ಸ್ವೀಟ್ ಇರ್ತಕ್ಕಂಥದ್ದು, ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರ್ತಕ್ಕಂಥದ್ದು, ದ್ರಾಕ್ಷಿ ತಿನ್ಬೋದು. ಈ ಹಣ್ಣನ್ನು ಬಿಟ್ಟು ಉಳಿದೆಲ್ಲ ಹಣ್ಣು ತಿನ್ಬೋದು. ಫಾರ್ ಎಕ್ಸಾಂಪಲ್ ಪಪ್ಪಾಯ ತಿನ್ಬೋದು, ದಾಳಿಂಬೆ ತಿನ್ಬೋದು, ಮತ್ತು ಕಲ್ಲಂಗಡಿ ತಿನ್ಬೋದು, ಇವೆಲ್ಲ ತಿನ್ಬೋದು, ಸೇಬು ತಿನ್ಬೋದು. ಇವು 4 ಹಣ್ಣನ್ನು ತಿನ್ನಂಗಿಲ್ಲ. ಯಾವ್ಯಾವ? ಬಾಳೆಹಣ್ಣು, ಮಾವಿನ ಹಣ್ಣು, ಖರ್ಜೂರ, ದ್ರಾಕ್ಷಿ, ಚಿಕ್ಕು. ಚಪಾತಿ ರೈಸ್ ಆಗಲಿ ಹೇಳಿದ್ದಾರೆ ತಿನ್ಬೋದು ಸ್ವಲ್ಪ ಪ್ರಮಾಣದಾಗ. ಈ ಚಪಾತಿ ರೈಸ್ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನಂಗಿಲ್ಲ. ನೀವು ಶುಗರ್ ಬಂದ ಮೇಲೆ ಕಾರ್ಬೋಹೈಡ್ರೇಟ್ ಒಟ್ಟ ತಿನ್ಬಾರ್ದು ಅಂತೇನಿಲ್ಲ, ತಿನ್ಬೋದು. ರೈಸ್ ಐಟಮ್ ಕೂಡ ತಿನ್ಬೋದು ಸ್ವಲ್ಪ ಪ್ರಮಾಣದಾಗ. ಕೆಲವೊಂದು ನಾವು ನಮ್ದೆಲ್ಲ ಏನಾಯ್ತು ಅಂತಂದ್ರೆ ನಾವು ರೈಸ್ ಮ್ಯಾಗ ಭಾಳ ಅತಿಯಾಗಿ ತಿಂತೀವಿ. ರೈಸ್ ಇದ್ರೆ ನಾವು ಹೊಟ್ಟೆ ತುಂಬ ನಾವು 2 ಹೊಟ್ಟೆ ತಿಂದು ಅಂದ್ರೆ ಲಾಸ್ಟಿಗೆ ಒಂದು ಕೂತ ರೈಸ್ ತಿನ್ಬೇಕು. ಅದೊಂದು ಸಂಪ್ರದಾಯ ಬರ್ತದೆ. ಸೊ ರೈಸ್ ತಿನ್ಬಾರ್ದಲ್ಲ, ತುಂಬ ಕಡಿಮೆ ಮಾಡೋದಾಗಿತ್ತು. ಈಗೆಲ್ಲ ಮನ್ಯಾಗ ದುಡಿಯೋಕೆ ಬಂದಿರ್ತೀರಿ ಎಷ್ಟೋ ಜನ, ಮನ್ಯಾಗ ಹೆಣ್ಮಕ್ಳೆಲ್ಲ ಅಡುಗೆ ಮಾಡಕ್ಕೆ ಅಥವಾ ನೀವು ಮಾಡ್ಕೊಳ್ಬೇಕು. ನೀವು ಮಾಡೋದು ಏನು ಮಾಡ್ಕೊಂತೀರಿ? ರೈಸ್ ಹೌದಾ? ರೊಟ್ಟಿ ಮಾಡೋಕ್ಕಾಗಿಲ್ಲ. ಸಿಂಪಲ್ ಈಸಿ ಇರೋದ್ರಿಂದ ಮಾಡ್ಕೊಡ್ತೀವಿ. ಅದು ದೇಹಕ್ಕಾಗಿಲ್ಲ ಅಂತ ಪರಿಣಾಮ ಗೊತ್ತಾಗಲ್ಲ. ಮತ್ತು ಇವಾಗ ಹೋಟೆಲ್ಗೆ ಹೋಗಿ ನೀವು ಎಗ್ರೆಸ್ ಒಂದು 5 ಹೊಡೆದು ಎಗ್ರೆಸ್ ತಿನ್ಬೋದು. ಇವತ್ತೆಲ್ಲ ನನ್ನ ಆಸ್ಪತ್ರೆ ಭೋಜನ ಆಸ್ಪತ್ರೆ ಒಳಗಡೆ ಸುಮಾರು 30ರಿಂದ 40 ವಯಸ್ಸಿನ ಹುಡುಗರು, ವಯಸ್ಸಿನ ಗಂಡಮಕ್ಕಳು, ಭಾಳ ವಯಸ್ಸಾಗ 30 ಮ್ಯಾಗ 40 ಒಳಗೆ ಏನಿಲ್ಲ 30ರಿಂದ 40 ಜನ. ನಂದು 4 ವರ್ಷ ಈಗ ದೊಡ್ಡ ಆಸ್ಪತ್ರೆ ಮಾಡಿದ್ದಾರೆ. 30-40 ಜನ ಸತ್ತು ಲಿವರ್ ಫೇಲ್. ಅವ್ರಿದ ರುಟೀನ್ ಏನ ಬರೀ ಕುಡಿಯೋದು. ಕುಡಿದ್ರೆ ಸರಿಯಾಗಿ ಊಟ ಮಾಡ್ತಾರ? ಊಟ ಮಾಡಕ್ಕಿಲ್ಲ. ನಮ್ಮ ತಂದೆಯವ್ರದ್ದು ಹೇಳಿದೆ, ನಮ್ಮ ತಂದೆಯವರು ಸುಮಾರು 40 ವರ್ಷ ಕೊಡ್ತಾರೆ. ಹೆಂಗೆ ಕೊಡ್ತಾರಂದ್ರೆ ಅವ್ರು ರಾತ್ರಿ ಜೋತಾರ್ಬಂಧನ ಮಾಡಿ ಬಿಡ್ತಿದ್ರು, ಎಷ್ಟೋ ಸಲ ಘಟನೆ ಬಿಡ್ತಿದ್ರು ನಮ್ಮ ತಂದೆಯವರ. ಬಟ್ ಲಾಸ್ಟಿಗೆ ಅವ್ರು ತಿಳ್ಕೊಳ್ಬೇಕಾದ್ರೆ ಚೆಕ್ ಮಾಡಿದ್ರು ಕೂಡ ಲಿವರ್ ಡ್ಯಾಮೇಜ್ ಆಗಿರ್ತಾರೆ. ಯಾಕಂದ್ರೆ ಅದ್ರ ತಕ್ಕಂಥ ಊಟ ಮಾಡ್ತಿದ್ರು, ಚೆನ್ನಾಗಿ ಊಟ ಮಾಡ್ತಿದ್ರು, ನಾನು ಚೆನ್ನಾಗಿ ಕುಂಟಿದ್ದು ಚೆನ್ನಾಗಿ ಕುಂತಿದ್ರು, ಹಂಗೆ ಅವ್ರು ಕೆಲಸ ಮಾಡ್ತಿದ್ರು. ಈಗೇನು ಕೆಲಸ ಇಲ್ಲ, ಫಂಕ್ಷನ್ ಇಲ್ಲ, ಬರೀ ಕುಡಿಯೋದು, ಒಂದು ಎಗ್ರೆಸ್ ತಿನ್ನೋದು. ಸೊ
ಈಗ ಐಟಿ ಒಂದು ಸಾಲಾಗಿದೆ, ಐಟಿ ಪೆಟ್ಟಿಗೆ ಒಂದು ಮಾಡಾಕತ್ತಾನೆ. ಸೊ ಹಾಂ, ಈಗ ಶುಗರ್ ಟೆಸ್ಟ್ ಮಾಡೋದಿದೆಯಾ, FPSC PPSC ಅದಾದ್ಮೇಲೆ HbA1c ಒಂದು ಟೆಸ್ಟ್ ಮಾಡಿ. HbA1c ಅಂತ ಏನಂತಂದ್ರೆ 3 ತಿಂಗಳು ಟೆಸ್ಟ್. ಅಂದ್ರೆ ಇವತ್ತು ನಾವು ಚೆಕ್ ಮಾಡಿದಂದ್ರೆ ಇವತ್ತಿಂದ ಹಿಂದಿನ 3 ತಿಂಗಳ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಮೇ ತಿಂಗಳಾಗದೆ ಹೌದಾ, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಎವರೇಜ್ ಬ್ಲಡ್ ಶುಗರ್ ಲೆವೆಲ್ ಕೊಡುತ್ತೆ. ಹಿಂದಿನ ತಿಂಗಳು 5 ವರ್ಷ ಚೆಕ್ ಮಾಡೋಕ್ಕಾಗಲ್ಲ. ಈಗ ಮಾರ್ಚ್ ಒಳಗಡೆ ನೀವು ಶುಗರ್ ಎಷ್ಟಿತ್ತಪ್ಪ ಅಂದ್ರೆ ಈಗ ನಾನು ಚೆಕ್ ಮಾಡಕ್ಕೆ ಬರೋಣ. ಅದಕ್ಕೆ HbA1c ಮಾಡಿದ್ರೆ ಏನಾಗುತ್ತೆ, ಇವತ್ತಿಂದ ಹಿಂದಿನ 3 ತಿಂಗಳ ಎವರೇಜ್ ಬ್ಲಡ್ ಶುಗರ್ ಇಷ್ಟಿತ್ತು ಅಂತ ತೋರಿಸುತ್ತೆ. ಸೊ ಅದು ಏನಾಗುತ್ತೆ, 3 ತಿಂಗಳಿಗೆ ಎವರೇಜ್ ತೋರಿಸಿದಾಗ ಈ ಶುಗರ್ ಕಂಟ್ರೋಲ್ ಇಟ್ಕೊಂಡೇ ಇಲ್ಲ ಬರುತ್ತೆ. FPSC PPSC ಏನಾಗುತ್ತೆ, ಅವತ್ತಿನ ಮಾತ್ರ ತೋರಿಸುತ್ತದೆ, ಅವತ್ತು ಕಾರ್ಯಕ್ರಮಕ್ಕೆ ಅವತ್ತಿನ ಮಾತ್ರ ತೋರಿಸುತ್ತೆ. HbA1c ಆಗಲ್ಲ, 3 ತಿಂಗಳಿಗೆ ಎವರೇಜ್ ತೋರಿಸುತ್ತೆ. ಅದೊಂದು ಟೆಸ್ಟ್ ಕೂಡ ನಾವು ಕನ್ಫರ್ಮೇಟರಿ ಶುಗರ್ಗೆ ನಾವು ಟೆಸ್ಟ್ ಮಾಡ್ತೀವಿ. ಇದೆಲ್ಲ ಮಾಡ್ತೀವಿ. ಯಾರು ಕಂಟ್ರೋಲ್ ಇಟ್ಕೋಬೇಕು, ಸಹಜ ಪ್ರಶ್ನೆ ಯಾವಾಗ. ಈಗ ನಮ್ಮ ತಂದೆಯವರು ನಾವು ಯಾರು ಶುಗರ್ ಚೆಕ್ ಮಾಡಿದ್ರು, ಇವತ್ತಿನ ಶುಗರ್ ಚೆಕ್ ಮಾಡಿಲ್ಲ, ಆರಾಮಾಗಿ 80-90 ವರ್ಷ ಇದ್ರು, ನಾವು ಯಾಕೆ ಇಷ್ಟೆಲ್ಲ ಚೆಕ್ ಮಾಡ್ಸಕತ್ತೀವಿ, ನಾವು ಯಾಕೆ ಮಾಡಬೇಕು, ಮಾಡಿದ್ರು ಶುಗರ್ ಇದ್ರು ನಾನು ಏನು ಎಷ್ಟೋ ಜನಕ್ಕೆ ಏನು ತ್ರಾಸ ಆಗ್ತದೆ ಶುಗರ್ ಇದ್ದಾಗ. ಶುಗರ್ ಜಾಸ್ತಿ ಇದ್ದಾಗ ಕೂಡ ಏನು ತ್ರಾಸ ಇರಲ್ಲ, ಆರಾಮ ಇರ್ತಾರೆ, ಆರಾಮ ಊಟ ಮಾಡ್ತಿರ್ತಾರೆ. ನಾನು ಆರಾಮಾಗಿ ಮತ್ತೆ ಶುಗರ್ ಬಿಟ್ಬಿಡಿ ಅಂತಾರೆ. ಬಟ್ ಯಾಕೆ ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ರೀಸನ್ ಹೇಳ್ತೀನಿ. ಯಾಕೆ ಕಂಟ್ರೋಲ್ ಇಟ್ಕೋಬೇಕಪ್ಪ ಅಂತಂದ್ರೆ, ದೇಹದೊಳಗೆ ಶುಗರ್ ಕಂಟ್ರೋಲ್ ಇರಲಿಲ್ಲ ಅಂತ 3 ಮೇಜರ್ ಆರ್ಗನ್ ಡ್ಯಾಮೇಜ್. ಅದು ಇರ್ರಿವರ್ಸಿಬಲ್ ಡ್ಯಾಮೇಜ್. ಇರ್ರಿವರ್ಸಿಬಲ್ ಡ್ಯಾಮೇಜ್ ಅಂದ್ರೆ ವಾಪಸ್ ನಿಂತವ್ರಿಗೆ ಆಗಲ್ಲ. ನೀವು ಯಾವ ಮೆಡಿಸಿನ್ ಕೊಟ್ಟರು ನಿಂತವ್ರಾಗಲ್ಲ, ಯಾವ ಆಪರೇಷನ್ ಮಾಡಿದ್ರೆ ರಿಕವರ್ ಆಗಲ್ಲ. ಒಂದು ನೆಫ್ರೋಪತಿ ಅಂತ ಕಿಡ್ನಿ ವೀಕ್ ಅಂತ, ಎರಡನೇ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳಿ. ಪೆರಿಫೆರಲ್ ನ್ಯೂರೋಪತಿ ಅಂತಂದ್ರೆ ನರ ವೀಕ್. ಮೂರನೇದು ಕಣ್ಣು ದೃಷ್ಟಿನ ಹೋಗ್ಬೇಕು. ಡಯಾಬಿಟಿಕ್ ರೆಟಿನೋಪತಿ ಆಗ್ತಂದ್ರೆ ಯಾವ ಆಪರೇಷನ್ ಮಾಡೋಕ್ಕಲ್ಲ, ಏನು ಮಾಡೋಕ್ಕಲ್ಲ, ಕಣ್ಣು ಕಾಣಂಗಿಲ್ಲ. ಇದಿಷ್ಟ ಆದ್ರೆ ಆಯ್ತು, ಇದಿಷ್ಟ ಆಯ್ತಾ ಆರಾಮಿರ್ಬೋದು ಅಂತಂದ್ರೆ ಆಗಂಗಿಲ್ಲ. ಕಿಡ್ನಿ ಡ್ಯಾಮೇಜ್ ಆಗ್ತದೆ, ಕಿಡ್ನಿ ವೀಕ್ ಅಂತಂದ್ರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿಲ್ಲ. ಕಿಡ್ನಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಡಯಾಲಿಸಿಸ್ ಮಾಡಿಸ್ತಾರೆ. ಅದರೊಳಗೆ ನಿಮ್ಗೆ ಏನು ಇನ್ಫೆಕ್ಷನ್ ಆದ್ರೆ ಮತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಒಂದಾದ್ಮೇಲೆ ಬಂದವು ಲಿವರ್ ಕಿಡ್ನಿ ಡ್ಯಾಮೇಜ್ ಆದ ತಕ್ಷಣ ಹಾರ್ಟ್ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ ಮುಂದಕ್ಕೊಂದು ನಿಂತಿರ್ತಾವೆ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಕಣ್ಣು. ಈಗ ನಾವು ಜಗತ್ತು ನೋಡೋದ ಕಣ್ಣಿಂದ, ಹೌದಾ, ಎಲ್ಲ ಕಣ್ಣಿಂದ ನಾವು ಅನುಭವಿಸ್ತೀವಿ. ಕಣ್ಣು ಎಲ್ಲ ಹೆಂಗೆ ಜೀವನ ಮಾಡ್ತೀವಿ. ದೇವ್ರು ಕೊಟ್ಟಿರೋದನ್ನ ಕಾಪಾಡ್ಕೊಳ್ಳೋದು ಆಗಲಿಲ್ಲ ಅಂದ್ರೆ ನಿಮ್ಗೆ ಮತ್ತೆ ದೇವರು ಏನು ಮಾಡೋದು. ಈಗ ಒಬ್ಬೊಬ್ಬರು ಕಣ್ಣೇ ಕೊಟ್ಟಿರಲ್ಲ, ಅವ್ರು ನಾವು ದುರದೃಷ್ಟ, ಅವ್ರು ನಾನು ತುಂಬ ನೋವು ಪಡ್ತೀವಿ. ಬಟ್ ಕಣ್ಣು ಕೊಟ್ಟಾಗ ಅದು ಸರಿಯಾಗಿ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಕಣ್ಣು ಕೊಡ್ತಾರೆ. ಸೊ ಅದಕ್ಕೋಸ್ಕರ ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳೋದು. ಇನ್ನೊಂದು ಮೇಜರ್ ಕಾರಣ ಐತಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋಕೆ. ಏನಂದ್ರೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳಿ, ಅಂದ್ರೆ ನರ ವೀಕದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕಾಲಾಗೊಂದು ನರ ವೀಕ್ ಆಗ್ತದೆ. ನಮ್ಮ ದೇಹದ ಈ ಬ್ರೇನಿಂದ ಎಲ್ಲ ದೇಹಕ್ಕೂ ಕೂಡ ನರಮಂಡಲ ಸ್ಪ್ರೆಡ್ ಆಗಿರ್ತದೆ. ಈಗ ಹೆಂಗೆ ಒಂದು ಗಿಡದಿಂದ ಬ್ರಾಂಚಸ್ ಇರುತ್ತಲ್ಲ, ನಮ್ಮ ದೇಹದ ಬ್ರೇನಿಂದ ಹಿಂದ್ಗಡೆ ಬ್ರೇನ್ ಹುರಿ ಬೆನ್ನುರಿ ಸ್ಪೈನಲ್ ಕಾರ್ಡ್, ಅಲ್ಲಿಂದ ಎಲ್ಲ ದೇಹಕ್ಕೂ ಕೂಡ ನರ ಹೋಗಿರ್ತದೆ, ನರ ಬ್ರಾಂಚಸ್. ಇಲ್ಲಿ ಕೂಡ ನರ ಇರುತ್ತೆ ಆ್ಯಕ್ಚುಲಿ ಒಳಗಡೆ. ಈಗ ನನಗೆ ಏನಾರ ಚುಚ್ಚಿದ್ರೆ ಯಾರು ಚುಚ್ಚಿದ ಹೆಂಗೆ ಗೊತ್ತಾಗುತ್ತೆ, ಆ ನರದಿಂದ ಗೊತ್ತಾಗುತ್ತೆ. ಯಾರು ಚುಚ್ಚಿದ್ರೆ ನನಗೆ ನೋವು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತಂತ, ಚುಚ್ಚಿದ ತಕ್ಷಣ ಈ ನರ ಏನಾಗುತ್ತೆ ಬ್ರೇನಿಗೆ ಹೇಳುತ್ತಾ, ಅಲ್ಲಿ ಯಾರೋ ಚುಚ್ಚಾಗ ಆ ಬ್ರೇನ್ ಏನು ಹೇಳುತ್ತಾ, ನೋವದು ಬೇರೆ ಆಗುತ್ತೆ ಅಂತ. ಅವಾಗ ಬ್ರೇನ್ ಈ ಕೈಗೆ ಹೇಳುತ್ತೆ, ಕೈ ಹಿಡ್ಕೊಂಡು ಕೈ ಈಗ ಏನೋ ಒಂದು ಡಾಕ್ಟರ್ ಇರ್ತೈತಿ ಸುತ್ತಿರ್ತಾರೆ, ನಾನು ಹೋಗಿ ಸಡನ್ಲಿ ಹಿಡ್ಕೊಂಡ್ಬಿಡ್ತೀನಿ. ಆಯಿತಾ, ಸಡನ್ಲಿ ಹಿಡ್ಕೊಂಡ ತಕ್ಷಣ ಬ್ರೇನ್ ಹೋಗ್ತದೆ, ಸುಡುತ್ತಂದ್ರೆ ಸುಟ್ಟ ತಕ್ಷಣ ಅದೇನು ಮಾಡ್ತೀವಿ, ಕೈ ಬಿಡ್ತೀವಿ ನಾವು. ಕೈ ಬಿಡೋದು ಬ್ರೇನ್ ಹೇಳುತ್ತಾನೆ, ಯಾಕಂದ್ರೆ ಅಲ್ಲಿ ನರಗಳು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ನೋಡಿ. ಆದ್ರೆ ನಮ್ಮ ಆರ್ಗನ್ನ ನಮ್ಮ ದೇಹದ ಕಾಪಾಡ್ಕೊಳಕ್ಕೆ ಬ್ರೇನ್ ಚೆನ್ನಾಗಿ ಕೆಲಸ ಮಾಡ್ತೀವಿ, ಹೌದಾ. ಈ ಫಾರ್ ಎಕ್ಸಾಂಪಲ್ ನಮ್ಮದು ಕಾಲದ ನರ ಕೈಯ ನರ ಶುಗರ್ ಬಂದು ಶುಗರ್ ಕಂಟ್ರೋಲ್ ಇರೋದು ವೀಕ್ ಆಗೋದು. ನಾನು ಸುಡೋ ಮುಂದೆ ಗೊತ್ತಾಗಲ್ಲ. ಕಾಲದ ಗಾಯ ಇರ್ತದೆ ಎಷ್ಟೋ ಜನಕ್ಕೆ, ಮೂಳು ಚುಚ್ಚಿರ್ತೈತಿ. ಚಪ್ಪಲಿಗಳನ್ನು ಅಡ್ಡಾಡೋದು ಶುಗರ್ ಪೇಷಂಟ್, ಯಾಕಂದ್ರೆ ನರ ವೀಕ್ ಇರ್ತವೆ, ಮೂಳು ಚುಚ್ಚಿದ್ರು ಗೊತ್ತಾಗಲ್ಲ. ಮೂಳು ಚುಚ್ಚಿ ರಕ್ತ ಸೋರ್ದಿರ್ತದೆ, ರಕ್ತ ಯಾವ ನೋಡಿ ರಕ್ತ ಸೋರ್ದಿರ್ತದೆ ನೋಡಿ ಹೇಳಿದ್ಮೇಲೆ ಗೊತ್ತಾಗ್ತದೆ ಆ ಲೆವೆಲ್ ನರ ವೀಕ್ ಆಗಿರ್ತದೆ. ಇದು ಪೆರಿಫೆರಲ್ ಆರ್ಗನ್ಸ್. ಇದರಿಂದ ನರ ವೀಕ್ ಆಗಿರುತ್ತೆ,
ಬೆಳೆದ್ರೆ ಅದು ಮತ್ತೆ ಮುಂದೆ ಸ್ಪ್ರೆಡ್ ಆಗುತ್ತೆ ಕಾರಣ. ಸೊ ಯಾವ ಆಗದೇ ಇದೆ ಅಂತಂದ್ರೆ ನಾವು ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಮೇಜರ್ ಏನಂತಂದ್ರೆ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಶುಗರ್ ಪೇಷಂಟಲ್ಲಿ ಕಾಮನ್, ಒಂದನೇದು. ಎರಡನೇದು, ಶುಗರ್ ಇರ್ತಕ್ಕಂಥ ಪೇಷಂಟಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು ಎಷ್ಟೋ ಪೇಷಂಟಿಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಈಗ ಏನು ಹೇಳಿದ್ರೆ ಸೇಮ್ ರೀಸನ್. ಈ ಹಾರ್ಟ್ಗೂ ಕೂಡ ನರ ಹೋಗಿರೋದು. ಈಗ ಹಾರ್ಟಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅದು ಈಗ ಪಂಪ್ ಮಾಡ್ಬೇಕಾದ್ರೆ ಈ ಬ್ಲಡ್ ವೆಸಲ್ಸ್ ಏನಿತ್ತು ಹಾರ್ಟಿಗೆ ಹೋಗಿರ್ತಕ್ಕಂಥದ್ದು, ಹಾರ್ಟಿಗೂ ಕೂಡ ರಕ್ತ ಚಲನೆ ಆಗ್ತಾ ಇರ್ತದೆ. ಆ ಬ್ಲಡ್ ವೆಸಲ್ಸ್ ಬ್ಲಾಕ್ ಆದಾಗ ಏನಾಗುತ್ತೆ, ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಇದ್ದಾಗ ಆಗುತ್ತೆ. ಅವಾಗ ಸ್ಪ್ರೆಡ್ ಪಂಪ್ ಮಾಡ್ಬೇಕಾದ್ರೆ ಅದಕ್ಕೆ ರಕ್ತ ಚಲಾವಣೆ ಇದ್ದಾಗ ನೋವು ಆಗುತ್ತೆ, ಪೇನ್ ಆಗುತ್ತೆ, ತ್ರಾಸ ಆಗುತ್ತೆ. ಆ ತ್ರಾಸ ಏನು ಮಾಡುತ್ತಾ ಬ್ರೇನ್ ಹೇಳುತ್ತೆ. ಬ್ರೇನ್ ಏನು ಹೇಳ್ತಾ ನಿಮ್ಗೆ ಎದೆ ಸಕ್ಕರೆ, ನಾ ಎದೆ ಸಕ್ಕರೆ ಅಂದ ತಕ್ಷಣ ನಾ ಏನು ಮಾಡ್ತೀನಿ, ಹಾಸ್ಪಿಟಲ್ ಡಾಕ್ಟರ್ ಕಡೆ ಕಂಟಿನ್ಯೂ ಸರ್ ಯಾಕೆ ಎದೆ ಆಗ್ತದೆ, ನಿಮ್ಗೆ ಗ್ಯಾಸ್ಟ್ರೈಟಿಸ್ ಏನು ಗೊತ್ತಾಗುತ್ತೆ, ಆ ಚೆಕ್ ಮಾಡಿ ಇ ಸಿ ಜಿ ಮಾಡಿ ಹಾರ್ಟ್ ಅಟ್ಯಾಕ್ ಐತಪ್ಪ ಅಂತ ನಾವು ಟ್ರೀಟ್ಮೆಂಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಇದು ನಾರ್ಮಲ್ ಪೇಷಂಟ್. ಈಗ ಶುಗರ್ ಪೇಷಂಟಲ್ಲಿ ಏನಾಗುತ್ತೆ, ನಾನು ಹೀಗಾಗ್ತದೆ ಆ ನೋವನ್ನು ಬ್ರೈನಿಗೆ ಕನ್ವರ್ಟ್ ಮಾಡಬೇಕು. ನೋವು ಕನ್ವರ್ಟ್ ಮಾಡಿಲ್ಲ ಅಂದ್ರೆ, ನೋವು ಆಗಲಿಲ್ಲ ಅಂದ್ರೆ ದವಾಖಾನೆ ಬರಲ್ಲ. ದವಾಖಾನೆ ಬರಲಿಲ್ಲ ಅಂದ್ರೆ ಅದು ಹಾರ್ಟ್ ಮತ್ತೆ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ, ತ್ರಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗ್ತದೆ, ತುಂಬ ಅತಿ ಮಿತಿ ಅನ್ನ ಲಾಸ್ಟ್ ಸ್ಟೇಜಲ್ಲಿ ಹಾರ್ಟ್ ಅಟ್ಯಾಕ್ ತುಂಬ ಸಿವಿಯರ್ ಅಲ್ಲ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಪೂರ ಉಸಿರಾಟಕ್ಕೆ ಬಂದರೆ ಈ ಜಮ್ಮು ಕಫ ಕೇಳ್ಕೊಂತ ಬರ್ತಾರಲ್ಲ, ಅವಾಗ ಗೊತ್ತಾಗ್ತದೆ ಏನೋ ತ್ರಾಸ ಆಗ್ತದೆ. ಅವಾಗ ಬಂದಾಗ ನಮಗೆ ಏನು ಮಾಡ್ತೀವಿ, ಯಾಕಂದ್ರೆ ಬೇಗ ಬಂದಿದ್ರೆ ಮಿಸ್ಸಿ ಮಾಡಿ ನಾವೇನು ಟ್ರೀಟ್ಮೆಂಟ್ ಕೊಡ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಶುಗರ್ ಪೇಷಂಟಲ್ಲಿ ಸೈಲೆಂಟ್ ಎಮ್ ಐ ಅಂತ. ಸೈಲೆಂಟ್ ಎಮ್ ಐ ಅಂತಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿರ್ತೈತಿ ಗೊತ್ತಾಗಲ್ಲ, ಯಾಕಂದ್ರೆ ನರ ವೀಕಾಗಿ ನೋವು ನಿಮ್ಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ನೋವು ಕಾಣಿಸ್ಕೊಳ್ಳೋದು ಫಸ್ಟ್ ಸ್ಟೆಪ್. ನೋವು ಕಾಣಿಸ್ಕೊಳ್ಳೋದ್ರಿಂದ ಇನ್ನೊಂದು ಸ್ಟೆಪ್ ಐತಿ, ಏನಂದ್ರೆ ಈಗ ನೀವೇನು ಬೆಡ್ ಕಟ್ಟಿದ್ರೆ ಜಾಸ್ತಿ ಬೆಳೆದ್ರೆ ಎದುರು ಬಂದು ಅಥವಾ ತೇಗ್ ಬಂದು, ಅದು ಫಸ್ಟ್ ಸ್ಟೆಪ್. ಹಾರ್ಟ್ ಅಟ್ಯಾಕ್, ಹಾರ್ಟಲ್ಲಿ ವೀಕ್ ಆಗೈತಿ, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಲಕ್ಷಣ ಇದೆ. ಅದು ನೆಕ್ಸ್ಟ್ ಏನಂತಂದ್ರೆ ಕಂಟಿನ್ಯೂ ಎದುರು ಬಂದು, ಆ ಎದುರು ಕಾಣಿಸ್ಕೊಂಡ್ರೆ ಮಾತ್ರ ದವಾಖಾನೆ ಬರ್ತೀವಿ. ಈ ಜ್ವರ ಇದ್ದು ಮಾತ್ರ ದವಾಖಾನೆ ಬರ್ತೀವಿ, ಸುಮ್ಮನೆ ಆಗ್ಬಿಡ್ತೀವಿ. ಹೌದಾ? ಈಗ ನರಮನಿಗೆ ಆಗ್ತೈತಿ ಶುಗರ್ ಇಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಗೊತ್ತಾಗ್ತಿಲ್ಲ, ನೀವು ದವಾಖಾನೆಗೆ ಬರೋದಿಲ್ಲ, ನೀವು ಲಾಸ್ಟ್ ಸ್ಟೇಜಿಗೆ ಬರುತ್ತೆ, ಅವ್ರ ಮಮ್ಮಿ ಏನು ಕೈಗೆ ಹೋಗಿ. ಸೊ ಇವೆಲ್ಲವೂ ಕಾರಣಗಳಿಲ್ಲ. ಎದಕ್ಕೆ ಹೇಳ್ತೀನಿ ನಾನು, ಶುಗರ್ ಯಾಕೆ ಕಂಟ್ರೋಲ್ ಇಟ್ಕೋಬೇಕು, ಇವೆಲ್ಲ ಕಾರಣಗಳಿಂದ ಶುಗರ್ ಕಂಟ್ರೋಲ್ ಇಟ್ಕೋಬೇಕು. ಎಷ್ಟೋ ಜನ ಹೇಳ್ತಿರ್ತಾರ ಗೊತ್ತಾಗಿದ್ರೆ ಎಲ್ಲೋ ಬಂದು ನಮ್ಗೆ ಆಲ್ರೆಡಿ ಡೆತ್ ಆಗ್ತದೆ ನಾವು, ಎಷ್ಟೋ ಜನ ಹೇಳ್ತಿರ್ತಾರೆ ಅವ್ನು ಶುಗರ್ ಇರ್ತೈತಲ್ಲ. ಸೊ ಅದಕ್ಕೋಸ್ಕರ ಶುಗರ್ ಮೋಸ್ಟ್ ಡೇಂಜರಸ್ ಡಿಸೀಸ್. ಅದನ್ನ ಎಷ್ಟು ನೀವು ಕಂಟ್ರೋಲ್ ಇಟ್ಕೊಳ್ತೀರಿ ಅಷ್ಟು. ಡಯಟ್ ಹೇಳಿದ್ದೀನಿ, ಹೆಂಗೆ ಡಿವೈಡ್ ಮಾಡ್ಬೇಕು ಅಂತ ಹೇಳಿದ್ದೀನಿ, ಯಾಕೆ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಟ್ರೀಟ್ಮೆಂಟ್ ಅಂತ ನಾನು ಟ್ರೀಟ್ಮೆಂಟ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಗುಳಿಗೆ ಹೆಸರು ಗೊತ್ತಾಗೋದಿಲ್ಲ. ಟ್ರೀಟ್ಮೆಂಟ್ ಅಂತ ನೀವು ತೊಗೊಳ್ಬೇಕು ಅಷ್ಟೇ. ನೀವು ಯಾವಾಗ ರೆಗ್ಯುಲರ್ ಚೆಕಪ್ ಮಾಡ್ಕೊತಾ ಇದ್ರಿ, ಮತ್ತು ಡಾಕ್ಟರ್ ಹೇಳ್ತಕ್ಕಂಥ ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೊಳ್ಳಿ. ಇದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಇದು ಹೈಪರ್ಟೆನ್ಷನ್, ಬಿ ಪಿ ಕೂಡ ತಂದೆ ತಾಯಿಗಿದ್ದಾಗ ನಿಮ್ಗೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅದು 45 ವರ್ಷ ಆದಾಗ ಪ್ರತಿ ವರ್ಷ ಕೂಡ ಹೆಲ್ತ್ ಚೆಕಪ್ ಆಗಲೇಬೇಕು, ಕಂಪಲ್ಸರಿ ನೀವು ಜನರಲ್ ಚೆಕಪ್ ಮಾಡಲೇಬೇಕು. ಬಿ ಪಿ, ಶುಗರ್, ಮತ್ತು ಕೊಲೆಸ್ಟ್ರಾಲ್ ಲೆವೆಲ್, ಲಿವರ್ ಟೆಸ್ಟ್, ಕಿಡ್ನಿ ಟೆಸ್ಟ್ ಅವರೆಲ್ಲವೂ ಕೂಡ ಮಾಡಬೇಕು. ನಮ್ಮ ಆಡಳಿತ ಅಧಿಕಾರಿಗಳು ಅಂತ ಹೇಳಿ ಈಗ ನಮ್ಮ ಮೇಡಮ್ ಅವರು ಬಂದಾಗ ಗೈನಕೋಲಜಿಸ್ಟ್ OBC ಪುರುಷರು ಬಂದಾಗ ಮುಂದಿನ ತಿಂಗಳು ಬರ್ತಾರೆ. ಬಂದಿದ್ರೆ ಮತ್ತೆ ಒಂದು ತಿಂಗಳು ಸ್ಕ್ಯಾನಿಂಗ್ ಕಲಿತೀನಿ ಅಂತ ಬಂದಿದ್ದಾರೆ. ಅವ್ರು ಬಂದಾಗ ಬೇಕಾದ್ರೆ ನಾವು ಎಲ್ಲ ಶುಗರ್ ಫ್ಯಾಕ್ಟ್ರಿ ಎಲ್ಲ ಮಹಿಳೆಯರಿಗೆ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ಮನೆಯೊಳಗೆ ನಿಮ್ಗೆ ಹೇಳೋದು ಕ್ಯಾನ್ಸರ್ ತೊಗೊಳ್ತಾರೆ. ಎಷ್ಟೋ ಸಮಸ್ಯೆಗಳನ್ನು ತಮ್ಮಲ್ಲೇ ಅಡಿಗೆ ಮಾಡ್ತಾರೆ, ಯಾರು ನಿಮಗೆ ಹೇಳೋದಿಲ್ಲ. ಅವ್ರನ್ನ ತಮ್ಮ ಕೆಲಸ ಮಕ್ಕಳು ನೋಡ್ಕೊಳ್ಳೋದು, ಗಂಡ ನೋಡ್ಕೊಳ್ಳೋದ್ರೊಳಗೆ ತಮ್ಮ ಆರೋಗ್ಯದ ನಿರ್ಲಕ್ಷ್ಯನ ಮಾಡಿರ್ತಾರೆ. ಅದಕ್ಕೋಸ್ಕರ ನಮ್ಮ ಮಿಸಸ್ ಬಂದ್ಮೇಲೆ ಬೇಕಾದ್ರೆ ಅವ್ರು ಮಹಿಳೆಯರು ನೋಡ್ತಾರೆ, ನಾನು ಗಂಡ್ಮಕ್ಳು ಚೆಕಪ್ ಪ್ಲ್ಯಾನ್ ಮಾಡ್ತೀನಿ. ಎಲ್ಲ ಟೆಸ್ಟ್ ಬೇಕಾದ್ರೆ ಒಂದು ವಾರ ಕ್ಯಾನ್ ಮಾಡಿ ಪ್ರತಿ ವರ್ಷ ಮಾಡ್ತೀನಿ. ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಆನ್ಯುವಲ್ ಮೆಡಿಕಲ್ ಚೆಕಪ್ ಅಂತ ಮಾಡ್ತಾ ಇದ್ದೀವಿ. ಅಲ್ಲ ಅದೇನೋ ಟೈಪ್ ಮಾಡಿಕೊಡ್ತೀವಿ.
ರಿಪೋರ್ಟ್ ನೀಟಾಗಿದೆ ಹಾಂ ಹಾಂ ಆಸ್ ಪರ್ ಫುಡ್ ಸೇಫ್ಟಿ ಗೈಡ್ಲೈನ್ಸ್ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಫಾಲೋ ಅಪ್ ಮಿಸ್ ಆಗ್ತದೆ, ಫಾಲೋ ಅಪ್ ಆಗಲ್ಲ, ಫಾಲೋ ಅಪ್ ಫಾಲೋ ಅಪ್ ಆಗಲ್ಲ. ಸೊ ಅಂದ್ರೆ ಈ ಬೆಂಗಳೂರು ಬರ್ತಾರೆ ಬಂದು ಮಾಡಿ